ಈಗ ಅದೇ ಥರನಾಗಿ ನಿಮಗೆ ನಾನು ತೋರಿಸ್ತಾ ಇರೋದು ಇಲ್ಲಿ ನಾವು ಬಂದ್ವಲ್ವ, ಮೇಲೆ ಬಂದ ತಕ್ಷಣ ಇಲ್ಲಿ ಎಲ್ಲರಿಗೂ ಕುಳುವುದಕ್ಕೆ ನೋಡಿ ಹೇಗಿದೆ, ಇಂಟರ್ಲಾಕಿಂದ ಎಷ್ಟು ಅದ್ಭುತವಾಗಿ ಮಾಡಿದ್ದಾರಲ್ಲ, ಚೆಂದ, ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ ಅಲ್ವಾ. ಇಲ್ಲಿ ನಾವು ಕುತ್ಕೊಂಡು ನೋಡ್ಬೋದು, ವಯಸ್ಸಾದವರು, ಹಿರಿಯರು, ಆಮೇಲೆ ಯುವಕರು ಯುವತಿಯವರೆಲ್ಲ ಬಂದ್ಕೊಳ್ಳೋದಕ್ಕೆ ಇಲ್ಲಿ ಅವರಿಗೆ ಆಸನಗಳಿವೆ, ಸಿಮೆಂಟ್ ಆಸನಗಳು ಅವಡೆ ಹಾಕಿರುವಂಥದ್ದು. ತದನಂತರ ಇಲ್ಲೂ ಕೂಡ ಹಾಕಿದೆ ಮಾಡಿರುವಂಥದ್ದು. ಡಸ್ಟ್ಬಿನ್ನು ಮೊದಲು ಚೆನ್ನಾಗಿತ್ತು, ಇತ್ತೀಚೆಗೆ ಅದು ಕರಕಲಾಗಿದೆ, ಅದಂದರೆ ಕರಗೋಗಿದೆ, ಅಂದರೆ ತುಕ್ಕು ಹಿಡಿದೋಗಿದೆ. ಹೆಚ್ಚಾಗಿ ಬದಲಾಯಿಸ್ಬೋದು ಬಿಡಿ, ನಾವೆಲ್ಲ ತಪ್ಪನ್ನು ಹುಡ್ಕೊಳ್ಳೋಕ್ಕಾಗಲ್ಲ, ಬದಲಾಯಿಸುವ ಸಂದರ್ಭದಲ್ಲಿ ಬದಲಾಯಿಸ್ಬೋದು. ನೋಡಿ ಕೂತ್ಕೊಳ್ಳೋದಕ್ಕೆ ಎಷ್ಟು ಅದ್ಭುತವಾಗಿದೆ ನೋಡಿ, ತುಂಬ ತಂಪು ಉಂಟಿದೆ, ಒಂದು ಹಾಳಾಗಿದೆ. ಈ ಥರ ಕೂತು ನೀವು ನೋಡ್ಬೋದು ನೋಡಿ, ಇದು ಗಾಳಿಯ ಮರ, ಜೊತೆಗೆ ಗಾಳಿ ಗಿಡ, ಇದು ಅದ್ಭುತವಾದಂಥ ಪ್ಲ್ಯಾಟ್ಫಾರ್ಮ್ ಇದೆ. ಅದೇ ರೀತಿ ನಿಮಗೆ ಕೂತ್ಕೊಳ್ಳೋದಕ್ಕೆ ಸಿಮೆಂಟ್ ಬೆಂಚ್ಗಳಿದೆ. ಇಲ್ಲಿ ಕೆಲವೊಂದು ನೋಡಿ, ಇಲ್ಲೂ ಕೂಡ ಅಷ್ಟೇ, ಎಷ್ಟು ಆಳ, ಇಲ್ಲೆಲ್ಲ ಆಳ ಇದೆ. ಇಲ್ಲಿ ಎಲ್ಲ ಮುಂದೆ ಹೋಗೋದಕ್ಕೆ ಹೋಗಬಾರ್ದು ತಂತಿ ಬೇಲಿಗಳನ್ನು ಅಳವಡಿಸಲಾಗಿತ್ತು, ಅದೆಲ್ಲ ಕರಗಿ ಬಿದ್ದು ಹೋಗಿದೆ, ಕಟ್ಟಾಗಿದೆ ಕೆಲವು ಕಡೆ. ಇದರಿಂದ ತೋರಿಸ್ತೀನಿ ನೋಡಿ, ಇವೆಲ್ಲ ಚೇರುಗಳು ಉಳೋದಕ್ಕೆ ನೋಡಿದ್ರಲ್ಲ. ಇಲ್ಲಿ ಆರಾಮ್ ಕೂತ್ಕೊಂಡು ನೋಡ್ಬೋದು, ತುಂಬ ಅದ್ಭುತವಾದ ಗಾಳಿ ಬೀಸ್ತಾ ಇರ್ತದೆ ಇಲ್ಲಿ. ಅದ್ರ ಜೊತೆಗೆ ಎಷ್ಟು ಡೀಪ್ ಇದೆ ಕೆಳಗಡೆ ಅಂತ ಅದರ ಅಪ್ಪರ್ ನೋಡಿ, ಹೇಗೆ ಬಂಡೆ ಹೊಡಿತಾರೆ ಅಲ್ವಾ ನೋಡಿ, ಎಷ್ಟು ಅದ್ಭುತವಾಗಿದೆ ಅಲ್ವಾ. ಅಲ್ಲೂ ಕೂಡ ಬಂಡೆಗಳಿವೆ, ಅಲ್ಲೂ ಕೂಡ ನೀರು ನೋಡಿ, ಅಲ್ಲಿ ಬಪ್ಪಳಿಸಿದೆ ಅಲ್ಲೂ ಬಂಡೆ, ಅದೀಗ ಮುಚ್ಚೋಗಿದೆ, ಮತ್ತು ಮುಂದೆ ಇತ್ತು ಅದು ಬಂಡೆಗಳು. ನಾವು ಅವಾಗ ತೋರಿಸಿದ್ನಲ್ಲ ಮನೆ ಅಲ್ಲಿದೆ ನೋಡಿ, ಅವ್ರು ಅಲ್ಲಿದ್ದಾರೆ, ಚಿಕ್ಕದಾಗಿ ಕಾಣ್ತಾ ಇದ್ದಾರೆ ನೋಡಿ, ಅಲ್ಲಿ ಅಷ್ಟು ದೂರದಲ್ಲಿ ನೋಡಿ ಆ ಬಂಡೆಗಳೆಲ್ಲ. ಬೇಸಿಗೆ ಸಂದರ್ಭದಲ್ಲಿ ಬಂದರೆ ತುಂಬ ಸೇಫ್ಟಿ ಇರುತ್ತೆ, ಜಾಸ್ತಿಯಾಗಿ ಅಂದರೆ ಸೇಫ್ ಆಗಿರ್ಬೋದು. ಈಗೆಲ್ಲ ತುಂಬ ನೀರಿನ ಮಟ್ಟ ಮೇಲೆ ಏರಿರೋದ್ರಿಂದ ಮತ್ತು ತೆರೆ ಮೇಲೆ ಬಂದಿರೋದ್ರಿಂದ ಮತ್ತು ತೆರೆಗಳ ಎತ್ತರ ಜಾಸ್ತಿ ಆಗಿರೋದ್ರಿಂದ, ಅದರ ಅಬ್ಬರ ಅವು ಜಾಸ್ತಿ ಆಗಿರೋದ್ರಿಂದ ತುಂಬ ಭಯ ಮತ್ತು ತುಂಬ ಅನ್ಕಂಫರ್ಟೇಬಲ್, ತುಂಬ ಅಸುರಕ್ಷಿತ ಅನಿಸುತ್ತೆ ಕೆಳಗಡೆ ಇಳಿಯೋದು. ಅನಾಹುತ ಆದರೆ ಇಲ್ಲಿ ಬದುಕೋ ಚಾನ್ಸ್ ಕಡಿಮೆ ಇರುತ್ತೆ, ಏನಕ್ಕಂದರೆ ನೀರಿನ ಮಟ್ಟ ಅಷ್ಟಿದೆ, ಆರ್ಮಟ್ಟ ನೀರಿನ ಮಟ್ಟ ಜಾಸ್ತಿ ನೋಡಿ. ಎಷ್ಟು ಸಮುದ್ರ ಎಷ್ಟು ಅಲ್ವಾ ನೋಡಿ, ಎಷ್ಟು ವಿಶಾಲವಾಗಿದೆ ಇಲ್ಲಿ. ನಿಮಗೆ ಹಿಂದಿನ ಬಾರಿ ನಾನು ತೋರಿಸಿದವಾಗ ಮಾತುಗಳು ಕೇಳ್ತಾ ಇರಲಿಲ್ಲ, ಮಾತು ಕೇಳಬೇಕಾದ್ರೆ ನಾನು ಇಷ್ಟು ಹತ್ರ ಬರಬೇಕು ನಿಮ್ಮ ಜೊತೆ ಮಾತಾಡೋದಕ್ಕೆ. ತುಂಬ ಅದ್ಭುತವಾದಂತಹ ಸ್ಥಳ ಇದು, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಲ್ವಾ. ಉತ್ತರ ಕನ್ನಡ ಭಾಗದ ಘಟ್ಟದ ಕೆಳಗೆ ಸಂಪೂರ್ಣವಾದ ಸಮುದ್ರ ತೀರದಲ್ಲೇ ಎಲ್ಲ ತಾಲೂಕುಗಳಿವೆ. ಕಾರವಾರ, ಅಂಕೋಲ, ಗೋಕರ್ಣ, ಕುಮಟ, ಹೊನ್ನಾವರ, ಆಮೇಲೆ ಭಟ್ಕಳ, ಆಮೇಲೆ ಮುರುಡೇಶ್ವರ, ಸಮುದ್ರ ತೀರದ ಬಗ್ಗೆ ಎಲ್ಲ ಮೀನುಗಾರರು ಜಾಸ್ತಿಯಾಗಿ ಇಲ್ಲಿ ಇರೋದ್ರಿಂದ, ಮತ್ತು ಇಲ್ಲಿ ಸಮುದ್ರ ಪ್ರಿಯರು, ಮೀನು ಪ್ರಿಯರು ಇಲ್ಲಿ ಜಾಸ್ತಿ ಇರೋದ್ರಿಂದ ಈ ಕೆಳಗಿನ ಘಟ್ಟದ ಕೆಳಗಿನ ಸಂಸ್ಕೃತಿ, ಇಲ್ಲಿಯ ಅಭಿರುಚಿ, ಇಲ್ಲಿಯ ಜೀವನ ಶೈಲಿ ಉಳಿದವರು ಒಂಥರ ಮಾದರಿ ಇದ್ದಂಗೆ. ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ಜನರು ಹೃದಯ ವೈಶಾಲ್ಯತೆ ಇರುವಂಥ ಜನ. ಇವರಲ್ಲಿ ಕಪಟ ಕಡಿಮೆ, ಶ್ರಮ ಜಾಸ್ತಿ, ಇನ್ನೊಬ್ಬರ ಶ್ರಮದಲ್ಲಿ ಕೈ ಹಾಕಿ ಮೂಗು ತೋರಿಸುವಂಥ ವ್ಯಕ್ತಿಗಳಲ್ಲ. ತಾವೇ ದುಡಿತಾರೆ, ಸಹಾಯ ಮಾಡೋ ತಾಕತ್ತಿದ್ದರೆ ಇನ್ನೊಬ್ಬರಿಗೆ ಸಹಾಯ ಕೂಡ ಮಾಡ್ತಾರೆ. ಅಷ್ಟೊಂದು ಹೃದಯ ವೈಶಾಲ್ಯತೆ ಹೊಂದಿರುವಂತಹ ತಾಲೂಕು ನಮ್ಮ ಜಿಲ್ಲೆಗಳು. ಇದು ಹೊಗಳೋ ಸಲುವಾಗಿ ಹೇಳಿದಂಥ ಮಾತಲ್ಲ, ಇದು ನಿಜವಾಗ್ಲೂ ಸತ್ಯವಾದ ಮಾತು. ನಾನು ಎಷ್ಟೋ ರಾಜ್ಯಗಳಲ್ಲಿ ಹೋರಾಟ ಮಾಡಿದಾಗ ಇಷ್ಟೊಂದು ಆತ್ಮೀಯತೆ ತುಂಬ ಕಡಿಮೆ ಇರುತ್ತೆ, ಆದರೆ ನಮ್ಮಲ್ಲಿ ಅದು ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಹೃದಯ ವೈಶಾಲ್ಯತೆ ಅಂತಾರಲ್ಲ ಅದು ನಮ್ಮಲ್ಲಿ. ಉದಾಹರಣೆಗೆ ಬೆಂಗಳೂರಲ್ಲಿರುವಂತಹ ನಮ್ಮ ಯುವತಿಯರೆಲ್ಲ ಮತ್ತು ನಮ್ಮ ಹಿರಿಯರೆಲ್ಲ ಅಲ್ಲಿ ವಾಸ ಮಾಡಿದ್ರಲ್ಲ, ಅವ್ರ ಅಕ್ಕಪಕ್ಕದವ್ರು ಗೊತ್ತಿರುತ್ತೆ ಉತ್ತರ ಕನ್ನಡಿಗರ ಮನಸ್ಸು ಅಂತ. ಅದನ್ನ ಬಗ್ಗೆ ನಾವು ಹೇಳಬೇಕಂತಿಲ್ಲ. ಪ್ರಿವೀಕ್ಷಕರೇ, ನೀವು ನೋಡ್ತಾ ಇದ್ದೀರಲ್ಲ ಈ ಮರಕ್ಕೆ ನಾನು ಹುಟ್ಟೋದಕ್ಕಿಂತ ಮುಂಚೆ ಇರುವಂಥದ್ದು.
ನಮ್ಮ ಹಿರಿಯರು ಹೇಳಿದಾಗೆ ಅವ್ರು ಹುಟ್ಟೋದಕ್ಕಿಂತ ಮುಂಚೆ ಇತ್ತಂತೆ. ಅಂದರೆ ಅಂದಾಜು 100 ವರ್ಷಗಳು ದಾಟಿರ್ಬೋದು ಇದರ ಆಯಸ್ಸು, ಅಂದರೆ ಇದರ ಅದು ಬದುಕಿದ್ದು. ಇತ್ತೀಚೆಗೆ ನೋಡಿ ಇದೊಂದು ಆಲದ ಮರ ನಾವು ಕಾಣ್ಬೋದು, ಹಳೇದು, ಇದು ತುಂಬ ಹಳೇದು. ಇಲ್ಲೇ ಬಿಲ್ಡಿಂಗ್ ಇತ್ತು, ಆವಾಗ ಬ್ರಿಟಿಷರ ಕಾಲದ ಒಂದು ಬಿಲ್ಡಿಂಗ್ ಇತ್ತು. ಈಗ ಅದನ್ನು ನೆಲಸಮ ಮಾಡಲಾಗಿದೆ. ಇತ್ತೀಚೆಗೆ ಈ ಕಡೆ ಇತ್ತು ಅದನ್ನು. ಆ ಸಂದರ್ಭದಲ್ಲಿ ತುಂಬ ಇಷ್ಟೊಂದು ಅಭಿವೃದ್ಧಿ ಆಗಿರಲಿಲ್ಲ. ನಮ್ಮ ಚಿಕ್ಕವರು ಇರಬೇಕಿದ್ರೆ ತುಂಬ ಗಿಡ ಮರಗಳು ಜಾಸ್ತಿ ಇದ್ವು. ಇತ್ತೀಚೆಗೆ ತುಂಬ ನೀಟಾಗಿ ಎಲ್ಲ ಜೋಡಿಸಲಾಗಿದೆ. ಇಂಟರ್ಲಾಕ್ಗಳನ್ನು ಹಾಕಿ ಪ್ರವಾಸಿಗರಿಗೆ ಓಡಾಡೋದಕ್ಕೆ ಹಾಗೂ ಗಾಳಿ ಮರಗಳನ್ನು ಅರಣ್ಯ ಇಲಾಖೆಯವರು ನೆಟ್ಟಿರೋದು ತುಂಬ ಅದ್ಭುತವಾಗಿ ಕಾಣಿಸುತ್ತೆ. ನೋಡಿ ಅಲ್ಲಿಂದ ಅಲ್ಲಿವರೆಗೆ ನಡೆದು ಹೋಗ್ಬೋದು. ಅದೇ ರೀತಿಯಾಗಿ ಇತ್ತ ಕಡೆ ಕೂಡ ನಡೆದು ಹೋಗ್ಬೋದು. ಇಲ್ಲಿ ಎಲ್ಲ ಯುವಕರು, ಹಿರಿಯರು, ವಯಸ್ಸಿನ ವಯೋಮಿತಿ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಪ್ರಶಾಂತತೆಗೆ, ನೆಮ್ಮದಿಗೆ, ಖುಷಿಗೆ ಒಂದು ತಾಸು ಅಥವಾ ಅರ್ಧ ಗಂಟೆ ಕುಳಿತು ತಮ್ಮೆಲ್ಲ ಟೆನ್ಷನ್ಗಳನ್ನು, ತಮ್ಮಲ್ಲಿರುವಂಥ ಎಲ್ಲ ನೋವು ದುಃಖಗಳನ್ನು ಮಾಡ್ಕೊಳ್ಳೋದಕ್ಕೆ ಬರ್ತಾರೆ ಅನ್ನೋದಕ್ಕಿಂತ ಇಲ್ಲಿ ಬಂದರೆ ಮರೆಯಾಗುತ್ತೆ ಅನ್ನೋದು ದೊಡ್ಡ ವಿಶೇಷ ಇಲ್ಲಿ. ಅದು ಎಷ್ಟೋ ಬಾರಿ ನೋಡ್ತಿದ್ವಿ. ಆವಾಗ ಚಿಕ್ಕವರು ಇರಬೇಕಿದ್ರೆ ನಮಗಿಂತ ದೊಡ್ಡವರು, ಅಂದರೆ ಕಾಲೇಜ್ ಹೋಗೋರೆಲ್ಲ ಕೆಲವು ಜನರು ನಿರುದ್ಯೋಗಿಗಳಿರ್ತಿದ್ರು. ಅವರು ಉದ್ಯೋಗ ಹುಡುಕಿ ಸಿಗದೇ ಇರುವಾಗ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕುಳಿತು ಹೋಗ್ತಿದ್ರು. ಕೆಲವೊಂದು ಬಾರಿ ಅವರು ನಮಗೆ ನೀತಿ ಪಾಠ ಹೇಳ್ತಿದ್ರು. ಆ ಮಾತುಗಳು ನಮಗೀಗೂ ನೆನಪು ಬರುತ್ತೆ ಒಂದೊಂದು ಸಲ. ಲೈಫಲ್ಲಿ ಶಿಕ್ಷಣ ಎಷ್ಟು ಇಂಪಾರ್ಟೆಂಟು ಅಂತ, ಶಿಕ್ಷಣ ಪಡೆದ್ರೆ ಉದ್ಯೋಗ ಎಷ್ಟು ಇಂಪಾರ್ಟೆಂಟು, ಉದ್ಯೋಗ ಸಿಕ್ಕಿದ್ರೆ ಅದನ್ನು ಹಣ ಹೇಗೆ ಇಟ್ಕೋಬೇಕು, ಹೇಗೆ ಹಣ ಪೋಲಾಗುತ್ತೆ, ಹೇಗೆ ಹಣವನ್ನು ಸುರಕ್ಷಿತವಾಗಿ ಮನೆಗೆ ನೀಡಬೇಕು ಅನ್ನೋದ್ರ ಬಗ್ಗೆ, ಅಥವಾ ಕೆಲಸ ಸಿದ್ಧರವರಿಗೆ ಅವರ ಅಪ್ಪ ಅಮ್ಮ, ಅಕ್ಕ ತಂಗಿ ಅಥವಾ ಅಕ್ಕಪಕ್ಕದ ಜನ ಹೀಯಾಳಿಸುವ ಬಗ್ಗೆ, ಇವೆಲ್ಲ ಮಾತುಗಳು ಆ ಸಂದರ್ಭದಲ್ಲಿ ಇಲ್ಲಿ ಆಡಿ ಹೋಗ್ತಿದ್ವಿ. ನಾವು ತುಂಬ ಚಿಕ್ಕವರಿದ್ವಿ ಆವಾಗ ಅವರು ತರುವಂತಹ ಕೆಲವು ತಿಂಡಿಗಳಲ್ಲಿ ಹಣಗಳಿರ್ತಿಲ್ಲ, ಅವರು ನಮಗೆ ಅದನ್ನು ಶೇರ್ ಮಾಡ್ತಿದ್ರು. ಆ ಸಂದರ್ಭಗಳಲ್ಲಿ ಕೆಲವು ತಿಂಡಿಗಳನ್ನು, ಕೆಲವು ಸ್ನೇಹಿತರು ನಮ್ಮನ್ನು ಮನೆಯಿಂದ ಇಲ್ಲಿ ಕರ್ಕೊಬರ್ತಿದ್ರು. ಅವೆಲ್ಲ ನೆನಪುಗಳು ಸದಾ ಬರ್ತಾ ಹೋಗುತ್ತೆ. ಹಾಗೆ ನಮ್ಮ ಫ್ರೆಂಡ್ಸ್ಗಳು ಹಳೆಯದಾದ ಸೈಕಲ್ಗಳನ್ನ ಬಾಡಿಗೆ ತೊಗೊಳ್ತಿದ್ವಿ. ಬಾಡಿಗೆ ಸೈಕಲ್ ತಂದು ಇಲ್ಲಿ ಕೆಲವೊತ್ತು ಆಟ ಆಡಿ ಪುನಃ ಹೋಗಿ ಎಲ್ಲೋ ಕೊಡ್ತಿದ್ವಿ. ಅವೆಲ್ಲ ಮಾಡ್ತಿದ್ವಿ. ಇನ್ನೂ ತುಂಬ ಕ್ಷೇತ್ರಗಳಿವೆ, ತುಂಬ ಸ್ಥಳಗಳಿವೆ ನಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂಥದ್ದು. ನೋಡಿ ಇದೆಲ್ಲ ಹೌದು, ಬ್ರಿಟಿಷರ ಕಾಲದ ಕಟ್ಟಡ ಇಲ್ಲಿತ್ತು. ಈಗ ನೆಲಸಮ ಮಾಡಲಾಗಿದೆ. ಹಳೆಯದಾದ 100 ವರ್ಷಗಳಿಗಿಂತ ಹೆಚ್ಚು ವಯಸ್ಸನ್ನು ಹೊಂದಿರುವಂತಹ ಮರ ಇದೆ. ಆ ಮರ ಕೂಡ ಇದೆ. ನೋಡಿ ಎಷ್ಟೊಂದು ಅದ್ಭುತವಾಗಿ ಕಾಣಿಸುತ್ತೆ ಅಲ್ವಾ. ತುಂಬ ಬದಲಾವಣೆ, ಜಗದ ನಿಯಮ, ಬದಲಾವಣೆ ಆಗಬೇಕು ನಿಜ. ನೋಡಿ ಹೊನ್ನೆಯ ಗಿಡ, ಇದೇ ನಾನು ಹೇಳಿದ್ದು ಹೊನ್ನೆಯ ಮರದ ಗಿಡ ಅಂತೇಳಿ. ದಪ್ಪ ಎಲೆ, ತುಂಬ ದಪ್ಪ ಎಲೆ ಇದ್ರದ್ದು. ಹೊನ್ನೆಕಾಯಿ ಆಗುತ್ತೆ ಇದಕ್ಕೆ. ಇದರಿಂದ ಎಣ್ಣೆ ಮಾಡ್ತಿದ್ರು ಆ ಟೈಮಲ್ಲಿ. ದೇವರ ದೇವರಿಗೆ ಹಣತೆಗೆ ಬಳಸ್ತಾಯಿದ್ರು, ದೀಪಕ್ಕಾಗಿ ಬಳಸ್ತಾಯಿದ್ರು ಆ ಸಂದರ್ಭದಲ್ಲಿ. ಇದನ್ನು ಸ್ವಲ್ಪ ನಾಲಿಗೆ ಹಚ್ಕೊಂಡ್ರೆ ತುಂಬ ಕಹಿ ಆಗಿತ್ತು. ಕೆಲವು ಔಷಧಿಗಳಿಗೆ ಬಳಸ್ತಾ ಇದ್ರು ಅಂತ ಹೇಳ್ತಾಯಿದ್ರು. ಎಕ್ಸಾಕ್ಟ್ಲಿ ಯಾವ ಔಷಧಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಹೊನ್ನೆಣ್ಣೆಗಳನ್ನು ರಥಗಳಿಗೆ, ತೇರುಗಳಿಗೆ ಅಂತ ಹೇಳ್ತಾರೆ, ಅದರ ಚಕ್ರಗಳಿಗೆ ತಿರುಗೋದಕ್ಕೆ ಸರಳವಾಗಲಿ ಅಂತ ಹೇಳಿ ಹಾಕ್ತಾಯಿದ್ರು. ಅವು ಕೂಡ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಅರಣ್ಯ ಇಲಾಖೆಯವರು ಇದನ್ನು ನೆಟ್ಟಿ ಸಂರಕ್ಷಣೆ ಮಾಡ್ತಿರುವಂಥದ್ದು ಉತ್ತಮವಾದ ಕೆಲಸ ಅಲ್ವಾ. ಪ್ರಿಯ ವೀಕ್ಷಕರೇ, ಇನ್ನೊಂದು ವಿಷಯ ಹೇಳಬೇಕು. ಇನ್ನೊಂದು ಗಿಡ ಕಾಣಿಸುತ್ತಲ್ವ, ಈ ಗಿಡ, ಇದು ನುಕ್ಕೆ ಸೊಪ್ಪು ಅಂತಾರೆ ಇದಕ್ಕೆ, ನುಕ್ಕೆ ಗಿಡ. ಇದರಲ್ಲಿ ವಿಶೇಷವಾಗಿ ಇದನ್ನು ನಾವು ಧಾರ್ಮಿಕ ಬಲಿ ತೆಗೀತಾರಲ್ಲ ಅದರಲ್ಲಿ ಬಳಸುವಂಥದ್ದು ಜಾಸ್ತಿ. ಹಾಗೆ ಕೆಲವು ನೋಟಗಾರರು ಇದನ್ನು ಭೂತ ಬಿಡಿಸೋದಕ್ಕೆ ಬಳಸೋದು ಜಾಸ್ತಿ. ಇನ್ನೂ ವಿಶೇಷವಾಗಿ ಇದು ಸೊಳ್ಳೆಗಳನ್ನು ಓಡಿಸೋದಕ್ಕೆ ತುಂಬ ಉಪಯುಕ್ತವಾದಂತಹ ಗಿಡ. ನೋಡಿ ಇದರಲ್ಲೇ ಇದರ ಸುಗಂಧ ಕೂಡ ಅಷ್ಟೇ ಅದ್ಭುತವಾಗಿದೆ, ತುಂಬ ಅದ್ಭುತವಾಗಿದೆ. ಇದನ್ನು ನಾವು ತೆಂಗಿನ ಕಾಯಿ ಸಿಪ್ಪೆ ಬರುತ್ತಲ್ಲ, ಒಣಗಿದ ಕಾಯಿ ಸಿಪ್ಪಿಗೆ ಸ್ವಲ್ಪ ಕಡ್ಡಿಯನ್ನು ಗೀರಿ ಇದರ ಎಲೆ ಅದರ ಮೇಲೆ ಹಾಕ್ತೀವಿ. ಇದರ ಹೊಗೆ ಹೊರಡಿದ ತಕ್ಷಣ ಸೊಳ್ಳೆಗಳು ಓಡಿ ಹೋಗುತ್ತೆ. ಸೊಳ್ಳೆಗಳು ಬರೋದೇ ಇಲ್ಲ. ಆದರೆ ಇದಕ್ಕೊಂದು ಸಮಯ ಇದೆ. ಸಂಜೆ 6 ಗಂಟೆ ಆಗ್ತಾ ಹಚ್ಚಬೇಕು. 6 ಗಂಟೆ ಆಗ್ತಾ ಹಚ್ಚಬೇಕು. ಬೆಳಿಗ್ಗೆ 6 ಗಂಟೆ ಆಗ್ತಾ ಹಚ್ಚಬೇಕು. 2 ಹೊತ್ತು ಹಚ್ಚಿದ್ರೆ ಸೊಳ್ಳೆಗಳು ಮನೆ ಒಳಗೆ ಇರೋದಿಲ್ಲ. ಅದು ಇನ್ನೂ ವಿಶೇಷವಾಗಿ ಕೊಟ್ಟಿಗೆ ಹತ್ತಿರ ಇರುತ್ತಲ್ವ ಮನೆ, ಅವರಿಗಂತೂ ಇದು ತುಂಬ ಉಪಯುಕ್ತವಾದಂತಹ ಅದು. ಆದರೆ ಈ ನುಕ್ಕೆ ಗಿಡ ಕೆಲವು ಕಡೆ ಕಾಣಿಸ್ತಾ ಇಲ್ಲ ಇತ್ತೀಚೆಗೆ. ನೋಡಿ ಇಲ್ಲಿ ಹೇರಳವಾಗಿದೆ ನುಕ್ಕೆ ಗಿಡ, ಅದಕ್ಕೆ ಹೂ ಕೂಡ ಬಿಡುತ್ತೆ. ನೋಡಿ ನುಕ್ಕೆ ಮರ ನೋಡಿ ಎಷ್ಟು ಅದ್ಭುತವಾಗಿದೆ ಅಲ್ವಾ. ಪ್ರಕೃತಿ ಕೆಲವೊಂದು ನಮಗೆ ಉಪಯುಕ್ತವಾದಂತಹ ಕೆಲವು ಶಕ್ತಿಗಳನ್ನು ಇಟ್ಟಿರುತ್ತೆ. ಬಟ್ ಅದು ಯಾವುದರಲ್ಲಿದೆ ಅಂತ ಹುಡುಕೋ ಜವಾಬ್ದಾರಿ ಮನುಷ್ಯದ್ದಾಗಿರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ನೋಡಿ ನುಕ್ಕೆ ಮರ ತುಂಬ ಹೇರಳವಾಗಿದೆ ಇಲ್ಲಿ. ಓಕೆ, ನೋಡಿದ್ರಲ್ಲ ನುಕ್ಕೆ ಮರದ ಉಪಯುಕ್ತತೆ ಹೇಗಿದೆ ಅಂತ. ನೋಡಿ ನುಕ್ಕೆ ಗಿಡ, ನುಕ್ಕೆ ಹೂವು ಒಂದೊಂದಿದೆ.
ನುಕ್ಕೆ ಗಿಡ ಎಲ್ಲ ನೋಡಿ, ನುಕ್ಕೆ ಮರದ ಗಿಡದ ಎಲೆಗಳು ಹೇಗಿರುತ್ತೆ ಅಂತೇಳಿ. ಹೂವು ನೋಡಿ ಹೇಗಿದೆ ಅಲ್ವಾ. ಓಕೆ ಫ್ರೆಂಡ್ಸ್, ಸ್ನೇಹಿತರೆ, ಇವತ್ತಿಗೆ ಇನ್ನು ಸ್ವಲ್ಪ ವಿಡಿಯೋಗಳನ್ನು ಮಾಡಿ ಹೊರಡುವಂಥ ಸಮಯ. ಅಕ್ಕಿ ಗಿಡ ಅಂತ ಬರುತ್ತಲ್ವ, ಅಕ್ಕಿ ಗಿಡ ಕೂಡ ಇದೆ. ಅದ್ರಲ್ಲಿ ಬಿಡಿಯೋದಾದ ಅಕ್ಕಿ ಗಿಡ ಅಲ್ಲ, ಇನ್ನೊಂದು ಜಾತಿ ಇದೆ ಅಕ್ಕಿ ಗಿಡ. ಇದು ಕೂಡ ಔಷಧಿಗೆ ಬರುತ್ತಂತೆ. ಇದು ಶಿವರಾತ್ರಿಯ ಸಂದರ್ಭದಲ್ಲಿ ಶಿವನಿಗೆ ಇದರ ಮಾಲೆ ಮಾಡಾಕ್ತಾರೆ. ಗೊತ್ತುಂಟ ನಿಮಗೆ? ಹೂವನ್ನು ಕಿತ್ಬಿಟ್ಟು, ಹೂವನ್ನು ಕಿತ್ತಿ ಇದನ್ನು ಆ ಕಡೆ ಈ ಕಡೆ ತೆಗೆದು ಈ ದಳಗಳನ್ನ ಕಿತ್ತಿ ಇದನ್ನು ಪೋಣಿಸ್ತಾರೆ. ಆಯಿತಾ? ಇದನ್ನು ಪೋಣಿಸಿ ಹಾರ ಮಾಡಿ ಶಿವನಿಗೆ ಶಿವರಾತ್ರಿ ಸಂದರ್ಭದಲ್ಲಿ ಹಾರವಾಗಿ ಹಾಕ್ತಾರೆ. ತುಂಬ ಶ್ರೇಷ್ಠವಾದಂಥ ಹೂವು ಇದು. ಇದರಲ್ಲಿ ಬಿಳಿಯದಾದ ಬರುತ್ತೆ. ಈಗ ಇದು ಬೇರೆ ಕಲರು, ಬಿಳಿಯದಾದ ಬರುತ್ತೆ ನೋಡಿ. ಇದು ಮೊಕ್ಕೆಗಳು, ಎಕ್ಕೆ ಹೂವಿನ, ಎಕ್ಕೆ ಗಿಡದ ಹೂವುಗಳು, ಎಕ್ಕೆ ಗಿಡದ ಹೂವು ಮತ್ತು ಮೊಗ್ಗು ಅಲ್ವಾ. ಓಕೆ ಫ್ರೆಂಡ್ಸ್, ಸಂಜೆ ಆಗ್ತಾ ಬಂತು, ಹೊರಡುವ ನೋಡಿ ಅಲ್ವಾ. ಇದು ಮೊಬೈಲಲ್ಲಿ ತೋರಿಸ್ತಾ ಇರೋದು, ಅಷ್ಟೊಂದು ಕ್ಲಾರಿಟಿ ಉಂಟೋ ಇಲ್ಲವೋ ಗೊತ್ತಿಲ್ಲ, ನಿಮಗೆ ಸ್ವಲ್ಪ ಕರೆಕ್ಟಾಗಿ ಕಾಣುತ್ತೋ ಇಲ್ಲವೋ ಗೊತ್ತಿಲ್ಲ. ಇರೋದ್ರಲ್ಲಿ ಮಾಡ್ತಾ ಇರೋದು. ಮಾಡೋದಕ್ಕೆ ಕಾರಣ ಎರಡು ಉದ್ದೇಶ. ಒಂದು, ನನ್ನ ಸ್ವಾರ್ಥ, ನನ್ನ ಯೂಟ್ಯೂಬ್ ಚಾನಲ್ಗೋಸ್ಕರ. ಇನ್ನೊಂದು ನಮ್ಮವರಿಗೋಸ್ಕರ. ಯಾಕಂದರೆ ಹುಟ್ಟು ಬೆಳೆದ ಜಾಗ, ಇದರ ಬಗ್ಗೆ ಒಬ್ಬ ಆ್ಯಂಕರ್ ಆಗಿ ಇಷ್ಟನ್ನೂ ಕೂಡ ಮಾಡದೇ ಇದ್ದರೆ ಅದು ಏನು ಪ್ರಯೋಜನ ಅಲ್ವಾ. ತುಂಬ ವರ್ಷಗಳ ನಂತರ ನಾನು ಈಗ ನನ್ನ ಲೈವ್ ಬರ್ತಾ ಇರೋದು ನೇರವಾಗಿ. ಈಗ ಆ್ಯಂಕರ್ ಅಂದ ತಕ್ಷಣ ಶೂಟಿಂಗ್ ಮಾಡೋದೇ ಬೇರೆ, ಅಂದರೆ ಇನ್ಸೈಡ್ ರೆಕಾರ್ಡೆಡ್ ಆಗಿರುವಾಗ ನಾವು ಮಾತಾಡ್ಬೋದು. ಆದರೆ ಲೈವ್ ಬಂದಾಗ ನಾವು ಮನಸ್ಸಿಂದ ಮಾತಾಡೋದ್ರಿಂದಾಗಿ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿರೋದ್ರಿಂದಾಗಿ ಕೆಲವು ಬಾರಿ ಶಬ್ದ ದಯವಿಟ್ಟು ಅದನ್ನು ಯಾರು ಮನಸ್ಸು ಹಚ್ಕೋಬೇಡಿ, ಅದನ್ನೇ ಹಿಡ್ಕೊಂಡು ಕೊಯ್ಬೇಡಿ. ದಯವಿಟ್ಟು ನೋಡಿ, ನಿಮ್ಮ ಆತ್ಮೀಯರಿಗೆ, ನಿಮ್ಮ ಹಿರಿಯರಿಗೆ ಹಾಗೂ ನಿಮ್ಮ ಸ್ನೇಹಿತರಿಗೆ, ಬೇರೆ ರಾಜ್ಯದ ಸ್ನೇಹಿತರಿಗೆ ಲಿಂಕನ್ನು ಶೇರ್ ಮಾಡಿ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಈ ಹೆಡ್ ಬಂದರಿಗೆ ಅವರೆಲ್ಲರನ್ನ ಕರೆತರುವಂತೆ ಮಾಡಿ. ಅವರಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಸಮುದ್ರ ತೀರಗಳಿವೆ. ಅದು ಕೂಡ ಅದ್ಭುತವಾದ ಸ್ಥಳಗಳು, ಪ್ರಾಕೃತಿಕವಾಗಿ ತುಂಬ ಅಭಿವೃದ್ಧಿಯಾಗಿರುವಂತಹ ಪ್ರದೇಶ. ಬನ್ನಿ ನೀವು ಹಾಗೂ ಉಳಿದವರಿಗೆ ತಿಳಿಸಿ ಅಂತ ಇಲ್ಲಿಗೆ ಇಷ್ಟು ಹೇಳ ನಾನು ನನ್ನ ಕಂಟೆಂಟ್ ಮುಗಿಸ್ತಾ ಇದ್ದೀನಿ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ತಪ್ಪಿದ್ದಲ್ಲಿ ಕ್ಷಮಿಸಿ. ಮತ್ತೊಮ್ಮೆ ನಮ್ಮ ಶಶಿನ ಸಮಸ್ತ ಪ್ರಿಯ ವೀಕ್ಷಕರಿಗೆ ಮತ್ತೊಮ್ಮೆ ಕ್ಷಮೆ ಕೇಳ್ತಾ ಈ ವಿಡಿಯೋ ಅವರಿಗೆ ಸಮರ್ಪಣೆ. ನನ್ನೆಲ್ಲ ಆತ್ಮೀಯ ಮೀನುಗಾರ ಸ್ನೇಹಿತರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅತಿ ಸುರಕ್ಷಿತವಾದಂತಹ ಮೀನುಗಾರಿಕೆ ಆಗಲಿ. ಆಗಸ್ಟಿಂದ ನಿಮಗೆ ಮತ್ತೆ ಮೀನುಗಾರಿಕೆ ಪುನಃ ಪ್ರಾರಂಭ ಆಗುತ್ತೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಏನಾದರೂ ಮೀನು ಸಿಕ್ಕಿ ನಿಮ್ಮ ಕೌಟುಂಬಿಕ ಜೀವನ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಆಶಿಸ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಸಿ ಯು. ಯಾರು ತಮ್ಮ ಹೆಸರು? ನಮ್ಮ ಹೆಸರು ಹರಿನಾಗಪ್ಪ. ಹರಿನಾಗಪ್ಪ. ನೀವು ಕೂಡ ಮೀನುಗಾರರ? ನಾವು ಮೀನುಗಾರರೇ. ಈಗ ರಜೆ ಅಲ್ಲ, ಈಗ ಆಗಸ್ಟ್ ರಜೆಗೆ. ಹಾಂ, ಹೇಗೆ ಇಲ್ಲಿ ಇದು ಹೆಡ್ ಬಂದ್ರ ಬಗ್ಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಬೀಚ್ ಬಗ್ಗೆ? ಬೀಚ್ ಒಳ್ಳೆ ಬೀಚು. ಈಗೆಲ್ಲ ಮೊದಲಿಂದ ಇದಿಲ್ಲ, ಅಭಿವೃದ್ಧಿ ಆಗೋದಲ್ಲ, ಈಗೆಲ್ಲ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಉಂಟು. ಅವಾಗ ಹೇಗಿತ್ತು ನಿಮ್ಮ ಹಳೆ ಸಂದರ್ಭದಲ್ಲಿ? ಅವಾಗೆಲ್ಲ ಭಾಳ ಇತ್ತದು, ಅವಾಗೆಲ್ಲ ಬೀಚು ಇದೆಲ್ಲ ಆಗಿತ್ತು. ಈಗ ಸ್ವಲ್ಪ ಒಳ್ಳೆ ಇಂಪ್ರೂವ್ ಆಗಿದೆ ಈಗ. ಹಾಂ, ನೀವು ಚಿಕ್ಕವರು ಇರಬೇಕಿದ್ರೆ ಜಾಸ್ತಿಯಾಗಿ ಎಲ್ಲಿ ನೀವು ಆಟ ಆಡ್ತಿದ್ರಿ ಈ ಸಮುದ್ರ ಇದರಲ್ಲಿ ಬೀಚಲ್ಲಿ? ಹೆಚ್ಚಿನ ಮಟ್ಟದಲ್ಲಿ ನಾವಿಲ್ಲಿ ಅಳವಿಲೆ ಓಡೋದು ಜಾಸ್ತಿ. ದೋಣಿ ಗಿಣಿ ಹೋಗುವಾಗ ಅಳವಿ ಒಳಗೆ ಇಲ್ಲೇ ಇದು ಮಾಡೋದು. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಸಂಪರ್ಕ ಎಲ್ಲ ಆಗಿತ್ತು. ಸಮುದ್ರದ ಒಳಗೆ ಹೋಗಿ ಇದು ಮಾಡ್ತಿದ್ರು. ಹಾಗಾಗಿ ಅವಾಗ ಇಲ್ಲಿ ನಮ್ಗೆ ಜಾಸ್ತಿ ಇದೇನು ಅನಿಸಿರಲಿಲ್ಲ ಆಯ್ತು ಆ ಸಂದರ್ಭದಲ್ಲಿ. ನಾವು ಒಳಗೆ ಮೀನೇನಾದ್ರು ಖಾಲಿ ಮಾಡಿದ್ರು ಒಳಗೆ ಹೋಗಿ ಖಾಲಿ ಮಾಡ್ತಿದ್ರು. ಅದು ನೇರವಾಗಿ ಹಿಡಿದು ಮೀನೆಲ್ಲ ಹಿಡಿದು ಇಲ್ಲೇ ಬಲೆಲ್ಲ ಬಿಡಿಸ ಮೀನೆಲ್ಲ ಬಿಡಿಸ್ಕೊಂಡು ಮೀನು ಮಾತ್ರ ಮಾರ್ಕೆಟ್ ಹೆಚ್ಚಿನ ಪತ್ರ ಮೀನುಗಾರರು ಎಲ್ಲ ಆದರು ಪ್ರತಿಯೊಂದು ಸ್ಥಳೀಯರು ಇಲ್ಲೇ ಸಮುದ್ರದಲ್ಲಿ ಇದು ದಡದಲ್ಲಿ ಏನಿದೆಯಲ್ಲ
ಇಲ್ಲೇ ದೋಣಿಗಳನ್ನ ಹಿಡ್ಕೊಂಡು ಮೀನೆಲ್ಲ ತಪ್ಪಿಸ್ಕೊಂಡು ಮತ್ತೆ ಸಂಜೆಯ ಸಮಯದಲ್ಲಿ ಹಿರಿಯರಾದಂತ ವ್ಯಕ್ತಿಗಳು ಇಲ್ಲೇ ಬಂದು ಬೀಚ್ ನಲ್ಲೆಲ್ಲ ಕೂತ್ಕೊಂಡು ಅವಾಗ ಇದೇ ಯಾವ್ದೇ ತರ ರೋಡ್ ಆಗ್ಲಿ ಇದಾಗ್ಲಿ ಇಲ್ಲೇ ತುಂಬಾ ಮರಗಿಡಗಳು ಇದ್ವು, ಹೊನ್ನೆ ಮರಗಳೆಲ್ಲ ಇದ್ವು ತುಂಬಾ. ಅವಾಗ ಇಲ್ಲೂ ಕೂಡ ಇಲ್ಲಿ ಹತ್ತಿರದಲ್ಲೇ ಇಲ್ಲಿ ಎಲ್ಲ ಬೆಳೆಗಳನ್ನು ಬೆಳೆತಿದ್ರು, ಭತ್ತ ಆಗಿರ್ಬೋದು ಮತ್ತು ಸಿಹಿ ಉಳ್ಳಾಗಡ್ಡೆ ಆಗಿರ್ಬೋದು, ಶೇಂಗಾ, ಮತ್ತೆ ಕೆಲವೊಂದು ಇದು ತರಕಾರಿ ಅಂದ್ರೆ ಹರಿಗಿ ಗಿರಿಗಿ ಎಲ್ಲ ಇದೆ, ಎಲ್ಲ ತರಕಾರಿಗಳನ್ನ ಬೆಳೆತಿದ್ರು. ಹಾಗೆ ಇಲ್ಲಿ ಸಂಜೆ ಟೈಮಲ್ಲಿ ಆಗ್ಲಿ ಅಂದ್ರೆ ಬಿಸಿಲು ಟೈಮಲ್ಲಿ ಆದ್ರೂ ಈ ಹೊನ್ನೆ ಮರ ಅನ್ನೋದೆಲ್ಲ ಇದಿತ್ತು ತುಂಬಾ. ಆ ಟೈಮಲ್ಲೆಲ್ಲ ಬಂದೆಲ್ಲ ಕೂತ್ಕೊಳ್ಳುವಂತ ತುಂಬಾ ಇದ್ರು, ಹಿರಿಯವರೆಲ್ಲ ಬರ್ತಿದ್ರು. ಮತ್ತೆ ಸಂಜೆ ಟೈಮಲ್ಲಿ ಈ ದೋಣಿಗಳೆಲ್ಲ ಹೋಗ್ತಾ ಬರ್ತಿರ್ಬೇಕಾದ್ರೆ ಸಣ್ಣ ಪುಟ್ಟ ದೋಣಿ ಹೋಗ್ತಾ ಇರ್ಬೇಕಾದ್ರೆ ಅವಾಗೆಲ್ಲ ಬಂದು ನೋಡಿರೋದು ತುಂಬಾನೇ ಇತ್ತು ಆ ಸಂದರ್ಭದಲ್ಲಿ. ಅಂದ್ರೆ ನೀವು ಕೂಡ ಮೀನುಗಾರರೇ? ನಾವು ಮೂಲತಃ ಮೀನುಗಾರರೇ, ಅದನ್ನು ಕೂಡ ಇಲ್ಲಿ ಮೊದ್ಲಿಂದ ನಾವು ನೋಡ್ತೀವಿ. ನಾವು ಚಿಕ್ಕವರಿಂದ ನೋಡ್ತಿದ್ವಿ ಅವಾಗಿಂದನೂ ಕೂಡ ಇಲ್ಲಿ. ಮತ್ತೆ ಇಲ್ಲಿ ಉತ್ತರ ಕನ್ನಡದ ಸೇಫೆಸ್ಟ್ ಬೀಚ್ ಅಂತ ನಮ್ದು ಹೆಡ್ಬಂದರ್ ಬೀಚ್ ಇದು ಆಲ್ಮೋಸ್ಟ್. ಇವಾಗೊಂದು ಇದ್ರಲ್ಲಿ ಇದು ಹೊನ್ನಾಳಿ ಏರಿಯಾ ಬರ್ತದೆ, ಹೊನ್ನಾಳಿ ಬೀಚ್ ಹಾಗಂತೆಲ್ಲ ಹೇಳ್ತಾ ಇದ್ದಾರೆ ಕೆಲವೊಂದು ಊರು. ಆದ್ರೆ ಇಲ್ಲಿ ಹೆಸರು ಆಗಿರುವಂತದ್ದು ಈ ಬೀಚ್ ಹೆಡ್ಬಂದರ್ ಬೀಚ್. ಮೊದ್ಲಿಂದನೂ ನಾವು ಅನಾದಿನ ಕಾಲ ಪುರಾತನ ಕಾಲದಿಂದನೂ ಇದು ಹೆಡ್ಬಂದರ್ ಅಂತ. ಅಲ್ಲಿ ಇದು ಲೈಟ್ ಆಫೀಸ್ ಇತ್ತು ಮೇಲ್ಗಡೆಗೆ. ಸುಮಾರು ಈಗ ಒಂದು 6 ವರ್ಷದ ಹಿಂದೆ ಅದನ್ನೆಲ್ಲ ಮನೆಲ್ಲ ಡೆಮಾಲಿಷ್ ಮಾಡಿಬಿಟ್ಟು ಅದು ಆ ಲೈಟ್ ಹೌಸ್ ಇತ್ತು ಅದನ್ನೆಲ್ಲ ಡೆಮಾಲಿಷ್ ಮಾಡಿ ಅದು ಏನು ಇಲ್ಲದ ತರ ಮಾಡಿದ್ರು. ಅವಾಗಾದ್ರೂ ಆ ಹಳೇದ ಒಂದು ಮನೆ ಇರೋದ್ರಿಂದ ತುಂಬಾ ಇದಿತ್ತು, ಅದು ವ್ಯಾಲ್ಯೂ ಇತ್ತು. ತುಂಬಾ ಜನ ಟೂರಿಸ್ಟ್ ಐತಿಹಾಸಿಕ ಪೂರ್ವ ಆಗಿತ್ತು. ತುಂಬಾ ಜನಗಳು ಬಂದು ಅದನ್ನೆಲ್ಲ ಕೂತ್ಕೊಂಡು ಅಲ್ಲಿ ವಿಶ್ರಾಂತಿ ಎಲ್ಲ ತಗೊಂಡು ಮತ್ತೆ ಸನ್ಸೆಟ್ ವ್ಯೂ ಎಲ್ಲ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಿದ್ರು. ಮತ್ತೆ ಇಲ್ಲಿ ಬೀಚಿಂದಲೂ ಕೂಡ ಯಾರು ಇರ್ಬೇಕು ಅನ್ನೋದೇ ಅಂತಿಲ್ಲ, ಒಂದು ಸೇಫೆಸ್ಟ್ ಬೀಚ್. ಎಲ್ಗಡೆ ಹೋದ್ರೂ ಕೂಡ ನಾವು ಶೇಪ್ ಆಗಿ ಬರ್ತೀವಿ ಅನ್ನೋದು ಒಂದು ಟೂರಿಸ್ಟ್ಗಳಿಗೆ ಒಂದು ಧೈರ್ಯ ಇತ್ತು. ಬಾಕಿ ಯಾವ ಬೀಚ್ಗಳು ಅಷ್ಟು ಇದಿಲ್ಲ, ಸೇಫೆಸ್ಟ್ ಬೀಚ್ ಆಗಿತ್ತು. ಮತ್ತೊಂದ್ರೆ ಇಲ್ಲಿ ಬೀಚ್ಗಳಲ್ಲಿ ಎಲ್ಲ ಕಡೆ ಬೀಚ್ಗಳಲ್ಲಿ ಕೆಲವು ಕಡೆ ಮಾತ್ರ ನೋಡು ಜಾಗ ಉಂಟಲ್ವಾ ನಿತ್ತು. ಇಲ್ಲಿ ಒಂದು 5 ರಿಂದ 6 ಕಡೆ ನಿತ್ತು ನೋಡಬಹುದು ಅಷ್ಟು. ಇಲ್ಲಿ ವ್ಯೂ ಪಾಯಿಂಟ್ ಅಡ್ಡಿಲ್ಲ, ಅಲ್ಲಿ ಇದೆ. ಇಲ್ಲಿ ಮೇಲ್ಗಡೆಗೆ ಅಲ್ಲಿ ವ್ಯೂ ಪಾಯಿಂಟ್ ಇದೆ. ಮತ್ತೆ ಅಲ್ಲಿ ನಮ್ದು ಗಮದೇವ್ರ ಅಂತ ಇದೆ, ಅಲ್ಲಿ ಕೂಡ ನಿಂತ್ಕೊಂಡು ನೋಡ್ಕೊಳ್ಳಿ. ಇದು ಸೂರ್ಯಂದು ಸನ್ಸೆಟ್ ಕೂಡ ನೋಡಬಹುದು ಅಂತ ಅವಕಾಶನೂ ಕೂಡ ಇದೆ ಇಲ್ಲಿ ಕೂಡ. ಮತ್ತೆ ಸಂಜೆಗೆ ಎಲ್ಲ ಬೆಳಗಿನ ಜಾವ ಕೂಡ ವಾಕಿಂಗ್ ಒಳ್ಳೆ ಇದಿದೆ. ಇದು ವಾಕಿಂಗ್ ಎಲ್ಲ ಮಾಡುವಂತ ಟೈಮಲ್ಲಿ ಬೆಳಗಿನ ಜಾವ ಸಂಜೆ ಟೈಮಲ್ಲೂ ಕೂಡ ಕೂತ್ಕೊಂಡು ವಿಶ್ರಾಂತಿ ಮಾಡ್ಕೊಳ್ಳಿಕ್ಕಲ್ಲ. ಅಂದ್ರೆ ಪರಿಶುದ್ಧ ಗಾಳಿ ಬೇಕು ಅಂದ್ರೆ ಇಲ್ಲಿ ಬರಬೇಕು, ಮನಸ್ಸು ಶುದ್ಧಿ. ಇಲ್ಲೇ ಬರ್ತಾರೆ. ಹೌದಾ? ಬಾಜಾರದ ಪೇಟೆಯವರೆಲ್ಲ ಇಲ್ಲೇ ಬಂದು ವಾಕಿಂಗ್ ಮಾಡಿ ಮಾಡ್ತಾರೆ. ಆಗಿನ ಕಾಲದಲ್ಲಿ ಹವಾಮಾನ ತುಂಬಾ ಅದ್ಭುತವಾದದ್ದು, ಇಲ್ಲಿ ಎಲ್ಲೂ ಸಿಗುದಿಲ್ಲ. ಆಗಿನ ಕಾಲದಲ್ಲಿ ಎಲ್ಲ ನಮ್ದು ದೋಣಿಗಳೆಲ್ಲ ಇದೇ ಬೀಚ್ ಲಂಗರ್ ಹಾಕೊಂಡು ಇಲ್ಲಿ ಸಣ್ಣ ಪುಟ್ಟ ಈ ಮಾಲ್ಗಳ ರೂಪದಿಂದಾಗಿ ನಮ್ದೆಲ್ಲ ದೋಣಿ ಇಲ್ಲಿಂದ ಎಲ್ಲ ತನಕ ದೋಣಿಗಳು ಇರ್ತಿದ್ವು. ಇಲ್ಲೆಲ್ಲ ಇದುಕೊಂಡು ಇವಾಗ ಏನಾಗಿದೆ, ನೀರಿನ ಒಬ್ಬರ ಜಾಸ್ತಿ ಆಗಿದ್ರಿಂದ ಇಲ್ಲಿ ಇಡ್ಲಿಕ್ಕೆ ಆಗುತ್ತೆ. ಈಗ ಅದನ್ನ ನಾವೆಲ್ಲ ಒಳಗಡೆ ತಗೊಂಡು ಹೋಗ್ಬೇಕಾಗ್ತದೆ, ಅಲ್ಲಿ ಇಟ್ಟು ನೀವು ಇಟ್ಕೋಬೇಕಾಗ್ತದೆ. ಈಗ ನೀವು ಈಗ ಮೊದಲು ನೋಡೋದಕ್ಕೂ ಈಗ ನೋಡೋದಕ್ಕೂ ಎಂತ ವ್ಯತ್ಯಾಸ ಇತ್ತು? ನಾನು ಹೇಳೋದು ಮೊದಲು ಬೆಟರ್ ಇತ್ತಾ ಅಥವಾ ಈಗ ಬೆಟರ್ ಆಗತ್ಯಾ ಅಂದ್ರೆ ನಾನು ಹೇಳ್ತಿರೋದು ಪರಿಸ್ಥಿತಿ. ಇದರ ನೋಡುವ ಅಂದ ಚಂದ ಅಲ್ಲ, ನಾನು ಹೇಳ್ತಿರೋದು ವಾತಾವರಣ. ಸ್ವಲ್ಪ ಇದಿತ್ತಲ್ಲ, ಈಗೆಲ್ಲ ಸ್ವಲ್ಪ ವಾತಾವರಣ ಇದಾಗಿದೆಲ್ಲ, ಬದಲಾವಣೆ ಆಗಿದೆ. ಮೊದಲಿನ ದಿನದಲ್ಲಿ ಅಂತ ಹೇಳಿದ್ರೆ ಆವಾಗಿನ ದಿನನೇ ಸೂಪರ್ ಅನಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲ ಬೀಚಿನ ಕಡೆಗೆಲ್ಲ ಜಾಸ್ತಿ ಆಕ್ಟಿವಿಟೀಸ್ ಎಲ್ಲ ಮಾಡೋದು ಇದ್ವಿ. ಅವಾಗಂದ್ರೆ ಮೀನುಗಾರರಾಗಿರ್ಬೋದು, ಸಪೋಸ್ ಇಲ್ಲಿ ಸ್ಥಳೀಯರಾಗ್ಲಿ ಈ ದನಗಳೆಲ್ಲ ಮೇಯಿಸೋದಾಗಿರ್ಲಿ, ಅಲ್ಲಿ ಆ ಗುಡ್ಡದ ಮೇಲೆಲ್ಲ ಮೇಯಿಸೋದು ತುಂಬಾ ಜನಗಳು ಇದು ಮಾಡ್ತಿದ್ರು. ಅವಾಗೆಲ್ಲ ತುಂಬಾ ಇದಾಗ್ತದೆ. ಇವಾಗೂ ಜನ ಬರ್ತಿದ್ದಾರೆ, ಈಗ ಡೆವಲಪ್ ಆಗ್ತಾ ಇದೆ. ಈಗ ಟೂರಿಸಂ ತುಂಬಾ ಡೆವಲಪ್ ಆಗ್ತಾ ಇದೆ, ಎಲ್ಲ ಕಡೆಗೂ ಇದಾಗ್ತಾ ಇದೆ. ಹಾಗಾಗಿ ಟೂರಿಸ್ಟ್ಗಳು ಬೇರೆ ಬೇರೆ ಕಡೆಯಿಂದೆಲ್ಲ ತುಂಬಾ ನಮ್ಮ ಉತ್ತರ ಕನ್ನಡ ಆಗಿರಲಿ ಮತ್ತೆ ಇದರದಿಂದ ಇಲ್ಲಿ ಕರ್ನಾಟಕದಿಂದ ಜನಗಳು ತುಂಬಾ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಈಗೂ ಕೂಡ. ಅಂದ್ರೆ ಅವಾಗ ಪಾರ್ಕಿಂಗ್ ವ್ಯವಸ್ಥೆಗಳು ಇರಲಿಲ್ಲ, ಈಗ ಮೇಲ್ಗಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡೋದ್ರಿಂದಾಗಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಕ್ಕಳಿಗೆ ಆಟಿಕೆ ಸಾಮಗ್ರಿಗಳು ಹಾಕಿರೋದ್ರಿಂದ ಆಕ್ಟಿವಿಟೀಸ್ ಇದೆ. ನಮ್ಮ ಮುನ್ಸಿಪಲ್ ಇವರು ಕೂಡ ಹಾಕಿರೋದ ಆಕ್ಟಿವಿಟೀಸ್ ಏನು ಮಕ್ಕಳಿಗೆ ಮಾಡುವಂಥದ್ದು ಏನು ಜೋಕಾಲಿ ಗೀಕಾಲಿ ಎಲ್ಲ ಮಾಡಿದ್ದಾರೆ, ಅದನ್ನೆಲ್ಲ ಮಾಡಿದ್ದಾರೆ. ಅದನ್ನೆಲ್ಲ ನೋಡ್ಕೊಂಡು ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ತುಂಬಾ ಬೀಚಿಂದು ಮತ್ತೆ ಈ ಪರಿಸರ ಒಂದು ಒಳ್ಳೆ ಇದು. ಯಾವ ದಿನಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಜನ ಇರ್ತರು? ವಾರದಲ್ಲಿ ಸ್ಯಾಟರ್ಡೆ ಸಂಡೇ ಆಲ್ಮೋಸ್ಟ್ ಜನ ಜಾಸ್ತಿಗಳಿರ್ತವೆ. ಮತ್ತೆ ಯಾವ್ದಾದ್ರು ಹಾಲಿಡೇಸ್ ಎಲ್ಲ ಬಂತಂದ್ರೆ ಗವರ್ಮೆಂಟ್ ಹಾಲಿಡೇಸ್ ಮತ್ತೆ ಯಾವ್ದಾದ್ರು ಒಂದು ಹಾಲಿಡೇ ಇದ್ದಾವೆ, ಅವಾಗೆಲ್ಲ ಜನಗಳು ತುಂಬಾ ಇರ್ತಾರೆ. ಮತ್ತೆ ಮಾರ್ಚ್ ಏಪ್ರಿಲ್ ಮೇ ಅಂತೂ ತುಂಬಾ ಜನಗಳು ಇರ್ತಾರೆ ಆ ಸಂದರ್ಭದಲ್ಲಿ ರಜೆ. ಮತ್ತೆ ಅಕ್ಟೋಬರ್ ಡಿಸೆಂಬರ್ ನವಂಬರ್ ಆ ಸಮಯದಲ್ಲೂ ಅಕ್ಟೋಬರ್ದಲ್ಲೂ ತುಂಬ ಇರುತ್ತೆ. ಸ್ಕೂಲ್ ಕಾಲೇಜ್ಗಳಿಗೆ ರಜೆಗಳಿರ್ತಲ್ಲ, ತುಂಬ ಜನ ಇರ್ತಾರೆ. ಹೌದು.
ಈಗಾಗಲೇ ನಾನು ಕೇಳ್ಬಿಟ್ಟೆ, ಇದು ಹೊನ್ನಳ್ಳಿ ವಾರ್ಡ್ಗೆ ಬರುತ್ತೆ ಹೆಡ್ ಬಂದರ್ ಬೀಚು ಅಂತ ಕೇಳ್ಬಿಟ್ಟೆ ನಾನು. ಹಾಗಿದ್ಮೇಲೆ ಹೊನ್ನಳ್ಳಿ ಬೀಚ್ ಅಂತ ಯಾಕೆ ಹೇಳಬಾರ್ದು, ಯಾವ ಹೆಡ್ ಬಂದರ್ ಅಂತ ಯಾಕೆ ಹೇಳಬೇಕು ಅಂತ ನೀವು ಇಷ್ಟಪಡ್ತೀರಾ? ಅದು ಏನಾಗತ್ತೆ ಅಂತ ಹೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಿಂದಲೇ ಇದಾಗ್ಬಿಡುತ್ತೆ, ಕೆಲವೊಂದು ಗೊತ್ತಿರಲ್ಲ, ಅನ್ಫಾರ್ಚುನೇಟ್ಲಿ ಇದಾಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಇದು ವಾರ್ಡ್ ಹೊನ್ನಳ್ಳಿಗೆ ಬರೋದ್ರಿಂದ ಆಲ್ಮೋಸ್ಟ್ ಕಾಮನ್ ಆಗಿ ಹೊನ್ನಳ್ಳಿ ಅಂತ ಮಾಡ್ಬಿಡ್ತಾರೆ ಕೆಲವರು. ಈಗ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದೇ ಸ್ಥಳೀಯರಿಗೆ ಕೇಳ್ಬಿಟ್ರೆ ಇದು ಹೆಡಬಂದರು ಅಂದ್ರೆ ಇದು ಹೆಡಬಂದರ್ ಬೀಚ್, ಬಟ್ ಇದು ವಾರ್ಡ್ ವೈಸ್ ಆದ್ರೆ ಹೊನ್ನಳ್ಳಿಗೆ ಬರುತ್ತದೆ. ಸಪೋಸ್ ಬೀಚ್ ಅಂತ ಬಂದ್ರೆ ಹೆಡಬಂದರ್ ಸೊ ಇಲ್ಲಿಂದ ಹೊನ್ನಳ್ಳಿ ಬೀಚ್ ಆ ಕಡೆ, ಇಲ್ಲಿಂದ ಒಂದು ಈ ಗುಡ್ಡದ ಆ ಕಡೆ ಅದು ಹೊನ್ನಳ್ಳಿ ಬೀಚ್ ಅಂತ ಇರ್ತದೆ. ಅದು ಹೊನ್ನಳ್ಳಿ ಬೀಚ್ ಅಂತ ಇದೆ. ಇದು ಹೆಡಬಂದರ ಬೀಚ್. ಸೊ ಅದನ್ನು ಕೂಡ ಹೊನ್ನಳ್ಳಿಗೆ ಬರ್ತದೆ, ಇದನ್ನು ಕೂಡ ಹೊನ್ನಳ್ಳಿಗೆ ಬರ್ತದೆ. ಮೊದ್ಲಿಂದನೂ ಏನಿತ್ತು ಇರ್ಬೇಕು, ನಾವು ಹುಟ್ಟಕ್ಕಿಂತ ಮೊದ್ಲಿಂದನೂ ಕೂಡ ಹೆಡಬಂದರ್ ಇದೆ. ಅದು ಇದರಲ್ಲಿ ಇತಿಹಾಸದ ಪುಟಗಳಲ್ಲೂ ಕೂಡ ಹೆಡಬಂದರ್ ಬೀಚ್ ಅಂತಾನೆ ಇದೆ. ಅದ್ರಗೋಸ್ಕರನೇ ಸೊ ನಾವು ಹೇಳ್ತಿರೋದಂತ ಇದು ಆ ಹೆಸರು ಏನಿದೆಯಲ್ಲ, ಯಾವ ಹೆಸರಿದೆ ಆ ಸ್ಥಳದಲ್ಲಿ ಆ ಹೆಸರನ್ನೇ ಕಂಟಿನ್ಯೂಸ್ ಆದ್ರೆ ಒಳ್ಳೇದು. ಯಾಕಂದ್ರೆ ಇವಾಗ ನಮ್ದು ಇಟ್ಸ್ ಅಂಡ್ ತಪ್ಪಿಂದ ಮುಂದಿನ ಪೀಳಿಗೆಗೆ ಹೆಸರೇ ಬದಲಾಗಿ ಹೋಗ್ತದೆ, ಅದರ ಮೂಲ ಹೆಸರೇ ಮಾಯ ಹೋಗ್ತದೆ, ಬೇರೆ ಸಮಸ್ಯೆಗಳು ಉದ್ಭವ ಆಗುವಂತ. ಯಾಕಂದ್ರೆ ಸ್ಥಳೀಯರು ನಾವು ಮೊದ್ಲಿಂದ ನೋಡ್ತಿದ್ವಿ ಇದು ಹೆಡಬಂದರ್ ಬೀಚ್, ಈಗೇನು ಇತ್ತೀಚೆಗೆ ಬರ್ತಾ ಬರ್ತಾ ಏನೋ ಹೊನ್ನಳ್ಳಿ ಬೀಚ್ ಆಗುವಂತ ಚಾನ್ಸಸ್ ಹೆಂಗ್ ಬಂತದು ಸ್ಥಳೀಯರಲ್ಲಿ ಕೇಳುವಂತ. ಅಂದ್ರೆ ಗೊಂದಲಗಳು ಆಗೋದು ಬೇಡ, ಆಯಾ ಸ್ಥಳಕ್ಕೆ ಆಯಾ ಹೆಸರೇ ಇರಲಿ, ಬಂದ ಪ್ರವಾಸಿಗರು ಕೂಡ ಆಯಾ ಹೆಸರನ್ನೇ ಕರೀಲಿ ಅಂತ ನೀವು ಇಚ್ಛೆ ಪಡೋದು. ಹಾಯ್ ಪ್ರಿಯ ವೀಕ್ಷಕರೇ, ಹೊನ್ನಳ್ಳಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಇದನ್ನ ಮಾಡೋದಕ್ಕೆ ಕಾರಣ ಏನಂತಂದ್ರೆ, ಫಸ್ಟ್ ನಾನು ಹೊನ್ನಳ್ಳಿ ಬೀಚ್ ಅಂದಾಗ ಕೆಲವು ಕಡೆಯಿಂದ ನನಗೆ ಮಾತುಗಳು ಬಂತು, ಭಯ ಪಡಿಸ್ತಿಲ್ಲ, ಬೇಜಾರು ಮಾಡಲಿಲ್ಲ, ಬೈಲಿಲ್ಲ, ಆತ್ಮೀಯವಾಗಿ ಹೇಳೋದು. ಹಿಂದಿನ ಕಾಲದಲ್ಲಿ ಹೆಡ್ ಬಂದರ್ ಅಂತ ಹೇಳ್ತಾ ಇದ್ರು, ನೀವು ಹೊನ್ನಳ್ಳಿ ಬೀಚ್ ಅಂತ ಹೇಳಿದ್ರು ಅಂತ ಹೇಳಿ ನನಗೆ ಅದು, ನಾನು ಎಲ್ಲ ಕಡೆ ಪುಸ್ತಕಗಳನ್ನ ನೋಡಿದಾಗ ಅದರಲ್ಲಿ ಇರುವುದು ಇಷ್ಟೇ, ಹೊನ್ನಳ್ಳಿಯ ವಾರ್ಡ್ ವ್ಯಾಪ್ತಿಯಲ್ಲಿ ಬರುವಂತಹ ಹೆಡ್ ಬಂದರ್ ಬೀಚ್. ಹೆಡ್ ಬಂದರ್ ಅದು ಬೀಚ್ ಅಲ್ಲ, ಆ ಸಂದರ್ಭದಲ್ಲಿ ಅದು ಹೆಡ್ ಬಂದರ್ ಆಗಿತ್ತು. ಬಂದರ್ ಅಂದ್ರೆ ನಿಮಗೆ ಗೊತ್ತಾಗುತ್ತಾ, ವ್ಯಾಪಾರ ವಹಿವಾಟು, ಹಡಗಿನ ಮುಖಾಂತರ, ದೋಣಿಗಳ ಮುಖಾಂತರ ವ್ಯಾಪಾರ ವಹಿವಾಟು ಬ್ರಿಟಿಷರ ಕಾಲದಲ್ಲಿ ನಡೀತಾ ಇರೋದ್ರಿಂದ ಅದಕ್ಕೆ ಹೆಡ್ ಬಂದರ್ ಅಂತ ಬಂತು. ಹೆಡ್ ಅಂತ ಹೇಳೋದಕ್ಕೆ ಅತಿ ಮುಖ್ಯ ಬಂದರು ಅಂತ ಬಂತು. ಕಾರಣ, ಘಟ್ಟದ ಮೇಲಿನಿಂದ ಬರುವಂತಹ ಹತ್ತಿ, ಮೆಣಸು, ಸಾಂಬಾರು ಪದಾರ್ಥಗಳನ್ನ ನಮ್ಮ ಈಗ ಗಿಬ್ ಹೈಸ್ಕೂಲ್ ಇದೆಯಲ್ಲ, ಅಲ್ಲಿ ಗೋಡನ್ ಇತ್ತಂತೆ. ಬ್ರಿಟಿಷರ ಕಾಲದಲ್ಲಿ ಆ ಜಾಗ ಗೋಡನ್ ಆಗಿತ್ತು. ತದನಂತರ ಅದನ್ನ ಗಿಬ್ ಹೈಸ್ಕೂಲ್ ಅವರು ಟ್ರಸ್ಟ್ ಕೊಟ್ಟಿದ್ರು, ಆ ಜಾಗವನ್ನು ಅವ್ರಿಗೆ ಕೊಟ್ಟರು, ಅದನ್ನ ಅವ್ರ ಹೆಸರಿಗೆ ಆಯ್ತು, ಅವ್ರ ಹೆಸರಿಗೆ ಆಯ್ತು. ಅದು ಬೇರೆ ಪ್ರಶ್ನೆ. ಅಲ್ಲಿ ಶೇಖರಣೆ ಮಾಡಿರ್ತಾರೆ ಗೋಡನಲ್ಲಿ. ವ್ಯಾಪಾರ ವಹಿವಾಟಿಗೆ ಹೆಡ್ ಬಂದರನ್ನ ಬಳಸ್ತಾ ಇದ್ರು. ಇಲ್ಲಿ ಬ್ರಿಟಿಷರ ಕಾಲದಲ್ಲಿ ಇಲ್ಲಿಂದ ಹತ್ತಿ ಮತ್ತು ಮೆಣಸುಗಳನ್ನ ಮತ್ತು ಸಾಂಬಾರು ಪದಾರ್ಥಗಳನ್ನ ನಾವು ಮುಂಬೈಗೆ ರಫ್ತು ಮಾಡ್ತೇವೆ. ಮುಂಬೈಗೆ ರಫ್ತು ಮಾಡಿ ಅಲ್ಲಿಂದ ಲಂಡನ್ ಹೋಗ್ತದೆ. ಮುಂಬೈಯಲ್ಲಿ ಕುಮಟಾ ಕಾಟನ್ ಅಂತ ಒಂದು ಶಾಪ್ ಇತ್ತಂತೆ ಬ್ರಿಟಿಷರ ಆ ಕಾಲದಲ್ಲಿಯೇ. ಅಂದ್ರೆ ನಮ್ಮ ಇಲ್ಲಿಂದ ಹೋಗುವಂತಹ ಹತ್ತಿಗಳು ಅಲ್ಲಿ ಶೇಖರಣೆ ಆಗ್ತಿತ್ತು, ಅಲ್ಲಿಂದ ಅದು ಲಂಡನ್ನಿಗೆ ರವಾನೆ ಆಗ್ತಿತ್ತು ಅನ್ನುವಂತಹ ಇತಿಹಾಸದ ಪುಟಗಳಿಂದ ತಿಳ್ಕೊಂಡಿದ್ದಾರೆ. ಇಲ್ಲಿ ನಮಗೆ ಯಾರೂ ಬೇಡವಾದವರಲ್ಲ, ಯಾರ ಮೇಲೂ ನಮಗೆ ದ್ವೇಷ ಸಾಧಿಸ್ಬೇಕಂತಿಲ್ಲ, ನನಗೆ ಯಾರ ಮೇಲೂ ಭಯ ಇಲ್ಲ. ಯಾಕಂದ್ರೆ ಎಲ್ಲರೂ ನಮ್ಮವರೇ, ನಮ್ಮ ಕುಟುಂಬದವರೇ. ನಾವು ಮೊದಲು ಮನುಷ್ಯರು, ತದನಂತರ ಇತರರು. ಯಾವತ್ತು ನಾವು ಒಂದು ಊರನ್ನ, ಒಂದು ರಾಜ್ಯವನ್ನ, ಒಂದು ದೇಶವನ್ನ ವಿಭಜನೆ ಮಾಡ್ತೀವಿ ಅಂತಂದ್ರೆ ನಾವು ಒಂದು ದೇಶವಾಗಿ ಪರಿಗಣಿಸೋದಕ್ಕೆ ಆಗೋದಿಲ್ಲ. 5 ಬೆರಳನ್ನ ಮುಷ್ಟಿ ಕಟ್ಟದಾಗ ಮಾತ್ರ ಅದಕ್ಕೆ ಬಲ ಬರುತ್ತದೆ, ಹೊಡೆಯೋದಂತಲ್ಲ, ಬಲ ಬರ್ತದೆ. ನಮ್ಮನ್ನ ನಾವು ಸಮರ್ಥನೆ ಮಾಡ್ಕೊಳ್ಬೇಕು. 5 ಬೆರಳುಗಳು ಒಂದಕ್ಕೊಂದು ಹೋದವಾಗ ನಾವು ವೀಕ್ ಆಗ್ತೀವಿ ಇತರೆ ಜನರ ಮಧ್ಯೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಅಂತಂದ್ರೆ, ಇದು ವೈಯಕ್ತಿಕ ಗೌರವಕ್ಕೆ ಹೋರಾಡುವಂತಹ ಕಾಲ ಅಲ್ಲ. ನಾವೆಲ್ಲರೂ ಒಂದೇ. ನೀವು ಹೆಮ್ಮೆ ಪಡಬೇಕು, ಹೊನ್ನಳ್ಳಿಯ ಸಮಸ್ತ ವೀಕ್ಷಕರು ಹೆಮ್ಮೆ ಪಡಬೇಕೇನಂದ್ರೆ, ಇಂತಹ ಒಂದು ಐತಿಹಾಸಿಕ ಸ್ಥಳ ಹೆಡ್ ಬಂದರ್, ಇಂತಹ ಐತಿಹಾಸಿಕ ಸ್ಥಳ, ಇತಿಹಾಸದ ಪುಟಗಳಲ್ಲಿ ಸೇರುವಂತಹ ಸ್ಥಳ ನಿಮ್ಮ ಗ್ರಾಮ ವಾರ್ಡ್ ವ್ಯಾಪ್ತಿಯಲ್ಲಿ ಬರುತ್ತೆ ಅನ್ನೋದು ನೀವು ಹೆಮ್ಮೆ ಪಡುವಂತಹ ವಿಷಯ. ಈಗಿನ ಯೂತ್ ನಾನು ಹೇಳ್ತಿರೋದು, ಯಾವುದೇ ಕಾರಣಕ್ಕೂ ಚಿಕ್ಕ ಚಿಕ್ಕ ಪುಟ್ಟ ವಿಷಯಗಳನ್ನೆಲ್ಲ ದೊಡ್ಡದು ಮಾಡ್ಕೊಳ್ತಾ ಹೋದ್ರೆ ಜೀವನ ಆಗಲ್ಲ. ಲೈಫ್ ಅಲ್ಲಿ ನಾವೇನಾದ್ರೂ ಸಾಧಿಸ್ಬೇಕಂತಂದ್ರೆ ನಾವು ಒಬ್ಬರೇ ಸಾಧಿಸ್ಬೇಕು, ಗುಂಪುಗಾರಿಕೆಯಿಂದ ಸಾಧಿಸುವಂತದ್ದಲ್ಲ. ನನಗಿದ್ರಿಂದ ಹಣ ಸಿಗೋದಿಲ್ಲ, ನನಗೊಂದು ಆತ್ಮತೃಪ್ತಿ ಸಿಗ್ತದೆ ಅಂತಂದ್ರೆ ನನ್ನ ಊರು. ನಾನು ಹೇಳ್ತಿರೋದು ನೋಡಿ, ನನ್ನ ಊರಂದ್ರೆ ಕುಮಟಾ, ನಾನು ಹುಟ್ಟ ಊರು. ಇಲ್ಲಿರುವಂತಹ ಪ್ರವಾಸಿ ಕ್ಷೇತ್ರಗಳು ಅಭಿವೃದ್ಧಿ ಆಗಲಿ ಅನ್ನೋ ಉದ್ದೇಶಕ್ಕೆ ಬಂದೆ ಹೊರತು ನಾನೀಗ ಮೀಡಿಯಾ ಫೀಲ್ಡ್ ಅಲ್ಲಿ 17 ವರ್ಷ ಆಯ್ತು ಅಲ್ಲಿ ಕೆಲಸ ಮಾಡ್ತಾ ಹಾಗೆ ಮಾಡಿದ್ರೆ ಯಾವತ್ತೂ ಮಾಡ್ಬೋದಿತ್ತು. ಅಂತಹ ಕ್ಯಾರೆಕ್ಟರ್ಲೆಸ್ ಪರ್ಸನ್ ನಾನಲ್ಲ. ನನಗೆ ಉದ್ದೇಶ ಇಷ್ಟೇ, ನಾನು ಈ ವೃತ್ತಿಯನ್ನ ಮಾಡ್ತಾ ಇದ್ದೆ, ಈ ವೃತ್ತಿಗೆ ನನ್ನ ಊರಿಗೆ ಏನಾದರೂ ಕೊಡುಗೆ ಕೊಡೋಣ ಅಂತ ಬಂದಿರೋದು ಬಿಟ್ರೆ ಮತ್ಯಾವುದೇ ಉದ್ದೇಶ ನನಗಿಲ್ಲ. ಮತ್ತೇನಂದ್ರೆ, ನನಗೆ ಹೊನ್ನಳ್ಳಿಯಲ್ಲೂ ಕೂಡ ಆತ್ಮೀಯರಿದ್ದಾರೆ,
ಅದರಲ್ಲಿ ಎಲ್ಲ ಜಾತಿಯ ಜನರು ಇದ್ದಾರೆ, ಎಲ್ಲರೂ ನನಗೆ ಪರಿಚಯಿಸ್ತಾರೆ. ನಾನು ಯಾವತ್ತೂ ಇನ್ನೊಬ್ಬರಿಗೆ ತಲೆ ಹೊಡೆದು ಹಣ ವಸೂಲಿ ಮಾಡಿ ಸುಳ್ಳು ಹೇಳಿ ಯಾವತ್ತೂ ಜೀವನ ಮಾಡಿದ್ದಿಲ್ಲ. ನಾನು ಬಡವ, ಆದರೆ ನಾನು ಬಡತನವನ್ನು ಕೂಡ ಶ್ರೀಮಂತಿಕೆಯಿಂದ ಜೀವನ ಮಾಡಿದಂಥ ವ್ಯಕ್ತಿ. ಯಾರಿಗೂ ಭಯಪಟ್ಟು, ಯಾರಿಗೂ ಮುಜುಗರ ಮಾಡಿ, ಯಾರ ಕೈ ಹಾಕಿ ನಡೆದಂತಹ ವ್ಯಕ್ತಿ ನಾನಲ್ಲ. ನಾನು ಏನು ಅನ್ನೋದನ್ನ ನಿಮ್ಮ ಹೊನ್ನಳ್ಳಿಯಲ್ಲಿರುವವರನ್ನೇ ಕೇಳೋದು. ನನ್ನ ಆತ್ಮೀಯರೆಲ್ಲ ತುಂಬ ಜನ ಇದ್ದಾರೆ. ಆ ವ್ಯಕ್ತಿ ಹೇಗೆ, ಆ ವ್ಯಕ್ತಿಯಂತಹ ಗುಣ ಎಂಥದ್ದು, ಆತನ ಚಾರಿತ್ರ್ಯ ಅಂತ ತಿಳ್ಕೊಳ್ಳಿ. ನೀವೆಲ್ಲ ನನ್ನ ಸ್ನೇಹಿತರೆ, ನನಗಿಂತ ಚಿಕ್ಕವರು ಇರ್ಬೋದು, ದೊಡ್ಡರು ಇರ್ಬೋದು, ಹಿರಿಯರು ಇರ್ಬೋದು, ಅವರಲ್ಲೂ ನಾನು ಗೌರವಿಸ್ತೀನಿ. ನಮ್ಮ ಊರಿನ ಒಂದು ಹೆಡ್ ಬಂದರ್ ಅನ್ನುವಂತಹ ಒಂದು ಸ್ಥಳ ಹೊನ್ನಳ್ಳಿಯ ವಾರ್ಡ್ ವ್ಯಾಪ್ತಿಗೆ ಬರುತ್ತೆ ಅಂತಂದ್ರೆ ನೀವು ಅದನ್ನ ಅಭಿವೃದ್ಧಿಪಡಿಸ್ಕೊಂಡ್ರೆ ಇನ್ನೂ ನಮ್ಮ ಸಂತೋಷನೇ. ಅವಾಗ ಕೂಡ ನಾನು ಬಂದು ವಿಡಿಯೋ ಮಾಡ್ತೀನಿ. ನಿಮಗೆ ನೋವಾಗಿದ್ರೆ ಅದನ್ನ ಕ್ಷಮೆ ಕೇಳ್ತಾರೆ. ನೋಡಿ, ಒಂದು ವಿಷಯ ಕೊಟ್ಟಬಹುದು, ಯಾವುದೋ ಒಂದು ಮನುಷ್ಯ ಕ್ಷಮೆ ಕೇಳ್ತಾನೆ ಅಂತಂದ್ರೆ ಚಿಕ್ಕವನಾಗ್ತಿದೆ ಅಂತ ಅರ್ಥ ಅಲ್ಲ. ಅದು ನಿಮಗೆ ಖುಷಿ ಆಗತ್ತೆ ಅಂತ ಆದ್ರೆ, ನನ್ನ ಕ್ಷಮೆಯಿಂದ ನಿಮಗೆ ಆತ್ಮತೃಪ್ತಿ ಸಿಗುತ್ತೆ ಅಂತ ಆದ್ರೆ ಓಕೆ, ನಾನು ಅದನ್ನ ಕೇಳ್ತೀನಿ. ಭಯಕ್ಕಲ್ಲ, ಪ್ರೀತಿಯಿಂದ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಕಾರಣ ನಿಮ್ಮನ್ನ ನೋಯಿಸುವಂಥದ್ದಲ್ಲ, ಮೌಲ್ಯ ಆ ಸ್ಥಳಕ್ಕೆ ಕೊಡಬೇಕಾದಂಥ ಮೌಲ್ಯ ಮತ್ತು ಆ ಸ್ಥಳಕ್ಕೆ ಇರುವಂತಹ ಮಹಿಮೆ ಮತ್ತು ಅದರ ತಾಕತ್ತನ್ನು ತಿಳಿಸ್ಕೊಂಡಿದ್ದೇನೆ. ಇದಕ್ಕೂ ಮುಂಚೆ ಹಲವಾರು ಜನ ವಿಡಿಯೋ ಮಾಡಿದ್ರಂತೆ, ಬಟ್ ಆ ಥರ ವ್ಯಕ್ತಿ ನಾನಲ್ಲ. ನಿಮ್ಮ ಮನಸ್ಸನ್ನ ಗೆಲ್ಲುವ ಪ್ರಯತ್ನ ಮಾಡಿದ್ದೇನೆ ಹೊರತು ಇಲ್ಲಿ ಹೆಸರು ಗಳಿಸುವಂತಹ ಪ್ರಯತ್ನ ಮಾಡಿಲ್ಲ. ಹಾಗೆ ಹೆಸರು ಗಳಿಸುವ ಪ್ರಯತ್ನ ಮಾಡುವಂಥದ್ದಿದ್ರೆ 20 ವರ್ಷದಲ್ಲಿ ನಾನು ಇನ್ನೆಲ್ಲೋ ಇರ್ತಿದ್ದೇನೋ ಗೊತ್ತಿಲ್ಲ. ಇದು ನಾನು ನಿಮ್ಮೊಬ್ಬ ಸಹೋದರ, ನಿಮ್ಮಲ್ಲೇ ಹುಟ್ಟಿದ ಒಬ್ಬ ಸಹೋದರನ ಥರ ಮಾತಾಡ್ತಿದ್ದೀನಿ. ಇದು ಬ್ರೇಕ್ ಮಾತಾಡ್ತಿರೋದಿಲ್ಲ. ನನಗೆ ಈ ದ್ವೇಷ, ಜಗಳ, ಹೊಡೆದಾಟ, ಬಡಿದಾಟ ಇಷ್ಟ ಆಗೋದಿಲ್ಲ. ನಾನು ಮನುಷ್ಯತ್ವವನ್ನ, ಮಾನವೀಯತೆಯನ್ನ ಹೆಚ್ಚು ಗೌರವಿಸುವಂತ ವ್ಯಕ್ತಿ. ನನಗೆ ಎಲ್ಲರೂ ಪ್ರೀತಿಯಿಂದ ಇರಬೇಕು, ಖುಷಿಯಿಂದ ಇರಬೇಕು, ಆರೋಗ್ಯವಾಗಿರಬೇಕು ಅನ್ನೋ ಉದ್ದೇಶ ನಾನು. ಅದಕ್ಕೋಸ್ಕರ ಮಾಡಿರುವಂತಹ ವಿಡಿಯೋ. ನೀವು ಯಾರು ಬೇಜಾರು ಮಾಡ್ಕೋಬೇಡಿ. ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಯಾರಿಗೂ ಬೇಜಾರಾದ್ರು ದಯವಿಟ್ಟು ನೀವು ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಇದು ನಮ್ಮೂರ ಸ್ಥಳ. ಆದ್ರೆ ಇದಕ್ಕಿರುವ ಹೆಸರು ಮೊದಲೇ ಇತ್ತು ಹೆಡ್ ಬಂದರು ಅಂತ. ಹೆಡ್ ಅಂದ್ರೆ ಮುಖ್ಯವಾದದ್ದು ಅಲ್ವಾ? ಬಂದರು ಅಂದ್ರೆ ಸಮುದ್ರ ತೀರ ಅಂತ ಅರ್ಥ. ಮುಖ್ಯವಾದ ಸಮುದ್ರ ತೀರ ಅಂದ್ರೆ ವ್ಯಾಪಾರ, ಆ ಬ್ರಿಟಿಷರ ಕಾಲದಲ್ಲಿ ವ್ಯಾಪಾರಕ್ಕೋಸ್ಕರ ಆ ಹೆಸರು ಬಂದಿರೋದು. ಹೊನ್ನಳ್ಳಿ ಬೀಚೆ, ಆದ್ರೆ ಅದಕ್ಕೆ ಹೆಡ್ ಬಂದರು ಅಂತ ಕರೀತಾ ಇದ್ರು. ಆ ಸ್ಥಳನ ಮಾತ್ರ ಹೆಡ್ ಬಂದರನ್ನ ಅದಕ್ಕೋಸ್ಕರ ಹೇಳ್ತಿದ್ರು. ಯಾರು ಬೇಜಾರು ಮಾಡ್ಕೋಬೇಡಿ. ನಿಮಗೆ ಅಷ್ಟೊಂದು ಅನುಮಾನ ಇದ್ರೆ ಹಿರಿಯರನ್ನ ಕೇಳಿ ನೋಡಿ, ಇತಿಹಾಸ ತಜ್ಞರನ್ನ, ಅವ್ರನ್ನೆಲ್ಲ ಕೇಳಿದ್ರೆ ನಿಮಗೆ ಸರಿಯಾದ ಮಾಹಿತಿ ಬರುತ್ತೆ. ಇಲ್ಲಿ ನೋಡಿ, ನಾನು ಹೇಳ್ತಿರೋದು, ಇಲ್ಲಿ ವ್ಯಕ್ತಿಗಳನ್ನ ಪರಿಗಣನೆ ಮಾಡಬೇಡಿ, ಸ್ಥಳನ ಪರಿಗಣನೆ ಮಾಡಿ. ನಿಮ್ಮದೇ ಊರು, ನಿಮ್ಮದೇ ಗಾಡ್ ವ್ಯಾಪ್ತಿಯಲ್ಲಿ ಬರ್ತದೆ ಅನ್ನೋದು ಹೆಮ್ಮೆ ಅಲ್ವಾ? ಸ್ಥಳೀಯರು ಅಂತ ಹೇಳಿದ್ರೆ ನಾವು ಮೀನುಗಾರ ಆಗಿರ್ಬೋದು, ಇಲ್ಲಿ ಇವರು ರೈತರಾಗಿರ್ಬೋದು, ಸರಿ, ಎಲ್ಲರೂ ಒಂದು ಅಣ್ಣ ತಮ್ಮರಂತೆ ಪ್ರೀತಿಯಿಂದ ಇದ್ದವರು. ಪ್ರೀತಿ ವಿಶ್ವಾಸದಿಂದ ಒಳ್ಳೆ. ನೀವು ಹೇಳ್ತಿರೋದು ಈ ಜಾಗದಲ್ಲಿ ನಮ್ಮ ಭಾವನೆಗಳಿವೆ, ನಮ್ಮ ಪೂರ್ವಜರ ಕುರುಹುಗಳಿವೆ, ಅದ್ಯಾವುದು ಬದಲಾಯಿಸೋದು ಬೇಡ, ಈ ಮೊದಲಿದ್ದ ಹೆಸರೇ ಇರ್ಲಿ ಅಂತ ನೀವು ಹೇಳ್ತಿರೋದು. ಈಗ ಬರ್ತಾ ಈಗೆಲ್ಲ ಡೆವಲಪ್ ಆಗ್ತಾ ಇರೋದ್ರಿಂದ ಮೊದಲುಗಳಿಂದ ನಮ್ದು ಇಲ್ಲಿ ಪ್ರತಿಯೊಂದು ಇದಕ್ಕಲ್ಲ ಸಣ್ಣ ಇಲ್ಲೆಲ್ಲ ದೋಣಿಗಳು ಇಡುವಂಥದ್ದು, ಮತ್ತೆ ಮಾಲ್ಗಳು ಇದ್ವು, ದೋಣಿ ಎಲ್ಲ ಇಡ್ಲಿ ನಾವು ಚಿಕ್ಕವ್ರ ಬಗ್ಗೆ ನೋಡ್ತಿದ್ವಿ. ತುಂಬಾನೇ ಇದೆ. ಇವಾಗ ಏನಂತ ಇದು ಸಮುದ್ರದ ಅಬ್ಬರದಿಂದ ಜಾಸ್ತಿ ಸರಿಯಾಗಿ ಇಡ್ಲಿಕ್ಕೆ ಇಲ್ಲಿ ಒಂದ್ ವೇಳೆ ಇಲ್ಲಿ ಕೂಡ ನೀರಿನ ಫೋರ್ಸ್ ಬಂದ್ರೆ ಬಸ್ ತೆಗೆದುಕೊಂಡು ಹೋಗ್ಬಿಡ್ತಾರೆ. ಅದ್ರಗೋಸ್ಕರನೇ ಇವಾಗಲ್ಲಿ ಇಡ್ತಿಲ್ಲ. ಅದು ಒಂದು ತೋಕೆ ಚಂಡಮಾರುತ ಬಂದವಾಗ ಅವಾಗೆಲ್ಲ ತೊಳ್ಕೊಂಡು ಅದಷ್ಟು ಇದು ಮಾಡ್ಕೊಂಡಿದೆ. ಈಗ ಪುನಃ ಅಲ್ಲಿ ಅದಕ್ಕೋಸ್ಕರ ಇದಿಷ್ಟು ಜಾಗನ ಖಾಲಿ ಇಟ್ಟಿರೋದು. ಮೊದಲು ನಾವು ಚಿಕ್ಕವರು ಇರಬೇಕಿದ್ರೆ ಇಲ್ಲೇ ದೋಣಿಗಳೆಲ್ಲ ಲಂಗರ್ ಹಾಕ್ತಿದ್ವು. ಬೇಸಿಗೆ ಇದ್ರಂದ್ರೆ ಮಳೆಗಾಲದಲ್ಲಿ ಮೀನು ಹಿಡಿಯೋದಕ್ಕೆ ಯಾವ ಅವಕಾಶ ಇರೋದಿಲ್ವ, ಆ ಸಂದರ್ಭದಲ್ಲಿ ತಟ್ಟಿ ಬಿಡರಗಳನ್ನು ಕಟ್ಟಿ, ಮಾಲ್ಗಳನ್ನು ಕಟ್ಟಿ 2 ಭಾಗಗಳಾಗಿ ಮಾಡಿ ಅದರನ್ನ ಕಮಾನ್ ಮಾಡಿ ಅದರೊಳಗಡೆ ಸೇಫಿಸ್ಟ್ ಆಗಿ ಇಡ್ತಿದ್ರು. ತಮ್ಮ ಮಕ್ಕಳನ್ನು ಸಂರಕ್ಷಣೆ ಮಾಡುವಷ್ಟೇ ಅವರು ಆ ದೋಣಿಗಳನ್ನ ಸಂರಕ್ಷಣೆ ಮಾಡಿಡ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ವಾತಾವರಣದ ಬದಲಾವಣೆಯಿಂದಾಗಿ ಸಮುದ್ರದ ನೀರಿನ ಮಟ್ಟ ಜಾಸ್ತಿ ಇರುವುದರಿಂದಾಗಿ ಕೆಲವು ಬಾರಿ ಮತ್ತೊಂದೇನಂತ ಹೇಳಿದ್ರೆ ಅವಾಗ ಇಲ್ಲಿ ಯಾರ್ಯಾರು ಬಂದವಾಗ ಇನ್ಸಿಡೆಂಟ್ ಆಗುವಂತ ಚಾನ್ಸಸ್ ಇದ್ದಿತ್ತು. ಆ ಟೈಮಲ್ಲಿ ನಮ್ಮ ಮೀನುಗಾರರು ತುಂಬಾ ಜನರಿಗನ್ನ ರೆಸ್ಕ್ಯೂ ಮಾಡೋದಾಗಿ ತುಂಬಾ ಜನಕ್ಕೂ ಮಾಡಿದ್ದೇವೆ ನಾವು. ಮೀನುಗಾರ ಹೋಗೋದ್ರಲ್ಲಿ, ದೋಣಿ ಮುಳುಗಡೆ ಆಗೋದ್ರಲ್ಲಿ ಅದನ್ನ ಮಾಡ್ಬಿಟ್ರು, ಅದು ನಾವು ಅಲ್ಲಿ ಮಾಡಿದ್ದೇವೆ. ಮತ್ತೆ ಅದು ಅಷ್ಟೇ ಅಲ್ಲ, ಹೊರಗಿನ ಯಾರೇ ಬಂದ್ರು ಕೂಡ ಇಲ್ಲಿ ನಮ್ಮ ರೆಡಿ ಮಾಡಿರ್ತಾರೆ ಎಲ್ಲ, ಇದು ರೋಪ್ ಗೀಪ್ ಎಲ್ಲ ರೆಡಿ ಮಾಡಿರ್ತಾರೆ. ನೋಡಿ, ಸ್ಥಳೀಯರಾಗಿ ಇದ್ದವರು ಉಂಟು ಅಲ್ಲಿ ನೋಡಿ. ಹೌದಾ? ಫೋಟೋ ತೆಕ್ಕೊಂಡು ಹೋಗಬೇಕಾದ್ರೆ ಸೇಫ್ಟಿ ಇವ್ರದ್ದು ಪ್ರವಾಸಿಗರು ಯಾರು? ಅಲ್ಲ, ಇದು ನಮ್ದಿದೆ. ಇದು ನಾನು ಟೂರಿಸ್ಟ್, ನಾನು ಲೈಫ್ ಗಾರ್ಡ್ ಆಗಿದ್ದೆ. ಸೊ ನಾನೀಗ 8 ವರ್ಷ ಆಯ್ತು. ನಮಗೂ ಕೊಟ್ಟಾರೆ ಇಕ್ವಿಪ್ಮೆಂಟ್ ಎಲ್ಲ ಇದೆ. ಸಪೋಸ್ ಯಾರಾದ್ರೂ ಹಿಂಗೆ ನೀರಿನಲ್ಲಿ ಬಿದ್ರೆ ಅವ್ರನ್ನ ಇದು ಮುಂದಕ್ಕೆ ಹೋಗದಿತ್ತರ ನಮ್ಗೆ ಕಾಪಾಡ್ಕೊಂಡು ನಮ್ಗೆ ಇಟ್ಟಿರೋದು. ಸಪೋಸ್ ನಾವ್ ಹೇಳ್ತೇವೆ ಅಂತದ್ದು ಏನಾದ್ರು ಆಯ್ತು ಒಂದು ಇನ್ಸಿಡೆಂಟ್ ಆಯ್ತು, ನಮ್ಗೆ ರೆಸ್ಕ್ಯೂ ಟ್ಯೂಬ್, ರೆಸ್ಕ್ಯೂ ಬೋರ್ಡ್ ಮತ್ತೆ ಇವನ್ನೆಲ್ಲ ಇದೆ. ಅದನ್ನೆಲ್ಲ
ಪೋಲ್ ಇದೆಲ್ಲ ಇದೆ, ರೋಪ್ ಗಿಪ್ ಎಲ್ಲ ಇದೆ, ಅದನ್ನು ಕೂಡ ಹಾಗೆ ನಾವು ಮೀನುಗಾರರು ಹಾಕೊಂಡು ನಮ್ದೇ ಆದಂತ ಸರಿ ರೋಫುಗಳ ಎಕ್ಸ್ಟ್ರಾ ಅಂದ್ರೆ ನಿಮ್ಮ ಸೇವೆ ನಮ್ಗಂತಂದ್ರೆ ನಮ್ ಮೀನುಗಾರಿಗೆ ಅಷ್ಟೇ ಅಲ್ಲ, ಸಪೋಸ್ ಯಾರೇ ಬರ್ಲಿ ಇನ್ಸಿಡೆಂಟ್ ಆಗುವಂತ ಮೂಮೆಂಟ್ ಅಲ್ಲಿ ಯಾರಾದ್ರೂ ಎಮರ್ಜೆನ್ಸಿ ಆಯ್ತು ಪಟಕ್ನೆ ಹೋಗಿ ತಕೊಂಡು ಹೋಗಿ ಅದನ್ನ ರೆಸ್ಕ್ಯೂ ಮಾಡಿ ಇದು ಮಾಡ್ತೀವಿ. ನಮ್ಮ ಮೀನುಗಾರ ಅಂದ್ರೆ ಸ್ಥಳೀಯರು ಮೀನುಗಾರರು ಕೂಡ ಇಲ್ಲಿಯ ಮೀನುಗಾರರು ಕೂಡ ಯಾವುದೇ ಸಂದರ್ಭ ಬಂದ್ರು ಯಾರೇ ನೀರಿನಲ್ಲಿ ಮುಳುಗುವ ಸಂದರ್ಭದಲ್ಲಿದ್ರೆ ಆ ತಮ್ಮ ಪ್ರಾಣ ಪಣಕ್ಕಿಟ್ಟು ಅವರನ್ನು ರಕ್ಷಣೆ ಮಾಡುವಂತಹ ಪದ್ಧತಿ ಮಾಡ್ಕೊಂಡು ಬಂದಿದ್ರಿ. ಅದಕ್ಕೋಸ್ಕರ ನೀವು ಸಿದ್ಧತೆ ಆಲ್ರೆಡಿ ಸಿದ್ಧತೆ ಉಂಟು, ಅದಕ್ಕೆ ಬೇಕಾಗುವಂತ ಎಲ್ಲಾ ಸಲಕರಣೆಗಳು ಸಿದ್ಧತೆ ಆಲ್ರೆಡಿ ನಿಮ್ಮ ಹತ್ರ ಇರ್ತದೆ. ಎಲ್ಲರೂ ಸೇರ್ಕೊಂಡು ಒಂದ್ ಹೋಯ್ತು ಅಂದ್ರೆ ಎಲ್ಲರೂ ಬಂದ್ಕೊಂಡು ಆ ಒಂದು ಜೀವ ಹೋಗದಿತ್ತರ ಎಲ್ಲರೂ ಇದು ಮಾಡ್ತಾರೆ, ಸಪೋರ್ಟಿವ್ ಆಗಿ ಮಾಡ್ತಾರೆ ಮೀನುಗಾರರು. ಇಲ್ಲಿಯ ವಿಶೇಷ, ಇಲ್ಲಿಯ ಸ್ಥಳೀಯರು ಮೀನುಗಾರರು ವಿಶೇಷ ಅಂದ್ರೆ ಇಲ್ಲಿ ಬರುವಂತ ಯಾವುದೇ ಪ್ರವಾಸಿಗರಿಗೆ ಇವತ್ತಿನವರೆಗೂ ಇವರಿಂದ ತೊಂದರೆ ಆಗ್ತಿಲ್ಲ. ಮತ್ತೊಂದಂದ್ರೆ ಇವರಿಂದ ಸಹಾಯ ಆಗಿದ್ದುಂಟು. ಎಷ್ಟೋ ಬಾರಿ ಸಮುದ್ರದಲ್ಲಿ ಮುಳುಗುವಂತಹ ಸಂದರ್ಭಗಳಲ್ಲಿ ಊರ ನಾಗರಿಕರು ಮತ್ತು ಮೀನುಗಾರರ ಸಮುದಾಯದವರು ಸೇರಿ ಅವರೇ ಅವರನ್ನ ರಕ್ಷಣೆ ಮಾಡಿ ತಂದಿರು ಬಂದುಂಟು. ಜೊತೆಗೆ ನನ್ನ ಸ್ನೇಹಿತ ಉದಯ್ ಅವರು ಕೂಡ ಇತ್ತೀಚೆಗೆ ಅವರು 8 ವರ್ಷಗಳಿಂದ ಅವರು ಈ ಕೆಲಸನ ಮಾಡ್ತಾ ಇದ್ದಾರೆ. ನಮ್ಮ ಹೆಮ್ಮೆಯ ಸ್ನೇಹಿತ. ಅದನ್ನು ಜಾಸ್ತಿ ಎಂತಕ್ಕೆ ಬಳಸ್ತಿದ್ರು ಆ ಟೈಮಲ್ಲಿ ಆ ಮರಣ? ಆ ಟೈಮಿಗೆ ಇಲ್ಲಿ ಬೆಳೆಸ್ತಿದ್ರು ಅಂತ ಹೇಳಿದ್ರೆ ಇಲ್ಲಿ ಅವಾಗಿನ ರೋಡ್ ಗಿಡ ಇದೆಲ್ಲ ಆಗಿತ್ತಲ್ಲ, ಕಟ್ಟದ ಬದಿಗೆ ಮರಳಿನ ದಿಬ್ಬಿನ ಮೇಲೆ ನೆರಳಿಗಾಗಿ ಅದ್ರೊಳಗೆ ಅದನ್ನ ನೆರಳಿ ಕುತ್ಕೊಂಡೆಲ್ಲ ಬಲಿ ಕೆಲಸ ಎಲ್ಲ ಮಾಡ್ತಿದ್ರು. ಸರಿ ಸರಿ ಅದಕ್ಕೋಸ್ಕರ ತಂಪಿನಲ್ಲಿ ಬಲಿ ಕೆಲಸ ಎಲ್ಲ ಮಾಡ್ತಿದ್ರು. ದಪ್ಪ ಎಲೆ ಇರೋದ್ರಿಂದಾಗಿ ಸೂರ್ಯನ ಬೆಳೆ ತಡೀತಿತ್ತಲ್ಲ ಅದು. ಮತ್ತೆ ಅದನ್ನು ಬಳಸೋದು ಯಾವ್ದಕ್ಕಾಗಿತ್ತು? ದೋಣಿಗೆ ಬಳಸ್ತಾರ ಇಲ್ಲಲ್ಲ ಮರನ? ಮಾವಿನ ಮರ ಬಿಟ್ಟರೆ ಮಾತ್ರ ಮತ್ತೆ ಯಾವ ಮರನ ಬಳಸೋದಿಲ್ಲ. ಒನ್ನೆ ಮರನ ಬಳಸ್ತಿದ್ರು ಅವಾಗ, ಕಟ್ಟಿಗೆ ದೋಣಿ ಇತ್ತು ಅವಾಗ. ಕಟ್ಟಿಗೆ ದೋಣಿ ಅದಕ್ಕೆಲ್ಲ ಒನ್ನೆ ಮರನೇ ಬಳಸ್ತಾ ಇದ್ರು. ಅದಕ್ಕೆಲ್ಲ ಹಾಕ್ಲಿಕ್ಕೆಲ್ಲ ಹೊನ್ನೆಣ್ಣೆ ದೀಪ ಬೆಳೆಸೋದಕ್ಕಲ್ಲ ಎಣ್ಣೆ ಅದು ಇದು ಮಾಡ್ತಿದ್ರು ದೋಣಿಗೆ ಗ್ಯಾರಂಟಿ ಟೈಪ್ ದೋಣಿ ಹೊರಲೆ ಬರಬಾರ್ದಂತನಾ ಅಥವಾ ನೀ ಅಲ್ಲ ಅದು ಸರಿ ಕಟ್ಟಿಗೆ ಗಟ್ಟಿ ಇರ್ಬೇಕು ಅಂತ ಆಗಿನ ಈ ತರ ಇಂಪ್ರೂವ್ಮೆಂಟ್ಸ್ ಎಲ್ಲ ಇರ್ಲಿಲ್ಲ. ಮರಗಳದ್ದು ಇಷ್ಟು ಡೆವಲಪ್ ಇರ್ಲಿಲ್ಲ, ಜನರಿಗೆ ಅಷ್ಟು ಇದಿಲ್ಲ, ಆಸಕ್ತಿ ಇರಲಿಲ್ಲ ಆ ಟೈಮಲ್ಲಿ. ಆವಾಗ ಮರದ ಕೆಳಗಡೆ ಹೋಗ್ಕೊಂಡು ಸುಮ್ಮನೆ ಕೂತ್ಕೊಂಡು ಹಿಂಗೆ ಒಂದು ಸ್ವಲ್ಪ ಊಟ ಗೀಟ ಮಾಡೋದು, ರೆಸ್ಟ್ ಮಾಡೋದಾಗ್ಲಿ ಜಾಸ್ತಿ ಒಳ್ಳೆ ಇದಾಗ್ತಿತ್ತು. ನಾವು ದಲ್ಲಿ ಹೋಗಿ ಬರ್ತಿದ್ವಾ, ದಲ್ಲಿ ಹೋಗಿ ಬಂದ ತಕ್ಷಣ ನಮ್ಗೆಲ್ಲ ಅವಾಗ ಏನು ತಂಪು ಗಿಂಪು ಎಲ್ಲೂ ಮಾಲ್ ಆಗ್ಲಿ ಒಂದು ಇದು ಇರುವಂತದಿಲ್ಲ, ದೋಣಿ ಇಟ್ಟಿರುವಂತದ್ದು ಮಾಲ್ ಅಷ್ಟೇ. ಅವಾಗ ಮರದ ಕೆಳಗಡೆ ಬಂದ್ಕೊಂಡು ಕೂತ್ಕೊಂಡು ಎಲ್ಲ ಒಂದು ನಮಗೆ ಯಾವ ಟೈಮಲ್ಲಿ ಸಮುದ್ರಕ್ಕೆ ಹೋಗಬೇಕು, ಮೀನು ಹಿಡಿಯೋಕೆ ಹೋಗ್ಬೇಕು, ಎಷ್ಟೊತ್ತಿಗೆ ಇರಬೇಕು ಆ ಟೈಮಲ್ಲೆಲ್ಲ ಇಲ್ಲಿ ಬಂದ್ಕೊಂಡು ಕೂತ್ಕೊಂಡಿರ್ತೀವಿ. ತುಂಬ ವಿಶೇಷವಾಗಿ ನೋಡಿ ಪ್ರಿಯ ವೀಕ್ಷಕರೇ, ನಾ ಹೇಳಿದ್ನಲ್ಲ ಇಲ್ಲಿ ಆಟ ಆಡ್ತರು ಜಾಸ್ತಿ ಅಂತೇಳಿ. ನಾವು ಚಿಕ್ಕೂರಿರುವಾಗ ಆಟ ಹಾಕ್ತಿದ್ವಿ, ಇದೇ ಥರ ನಾವು ಆಡಿದ್ವಿ. ಬಟ್ ಅವಾಗೆಲ್ಲ ನಾವು ಪ್ಯಾಂಟ್ ಹಾಕೋದಿರಲಿಲ್ಲ, ಚಿಕ್ಕ ಚಡ್ಡಿ ಹಾಕೋತಿದ್ವಿ. ಇವಳೆಲ್ಲ ನನ್ನ ಸ್ನೇಹಿತರು, ಈಗ ಯೂತ್ ಇದೆಲ್ಲ ಇದು ಹೆಡ್ ಬಂಜರ್ನಲ್ಲಿ ಆಡ್ತಾ ಇದ್ದಾರೆ. ಇವರೆಲ್ಲ ಮೀನುಗಾರರ ಮಕ್ಕಳು ಹಾಗೂ ಸ್ಥಳೀಯರಿದ್ದಾರೆ ಇಲ್ಲಿ. ನೋಡಿ ಹೇಗಿತ್ತು ನಮ್ಮ, ನೀವೇ ಊಹೆ ಮಾಡ್ಬೋದು ಎಷ್ಟು ಅದ್ಭುತವಾಗಿತ್ತು ಅಂತೇಳಿ. ನೋಡಿ ಇದೆಲ್ಲ ಸಮುದ್ರಗಳು, ಇವೆಲ್ಲ ಕಾಣಿಸ್ತಾ ಇದೆ, ವಿಶಾಲವಾಗಿದೆ. ಇಷ್ಟೇ ಎಲ್ಲ ನಮ್ಮವರು, ಸ್ಥಳೀಯರು, ನಮ್ಮ ಜನ, ನಮ್ಮ ಪ್ರೀತಿಯ ಜನ. ಓಕೆ, ಇಲ್ಲಿಗೆ ಇವತ್ತಿನ ಹೆಡ್ ಬಂದರ್ನ ವಿಚಾರ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಬೇರೆ ವಿಚಾರದಲ್ಲಿ ಭೇಟಿಯಾಗುವ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್, ಸಿ ಯು. ಗೊತ್ತಿರಲ್ಲ, ಬಂದು ಇದೇ ಸ್ಟಾಪಲ್ಲಿ ಇಟ್ಬಿಟ್ಟು ಇಲ್ಲಿ ಬೊಬ್ಬರ ದೇವ ಹಾಗೂ ಪರಿವಾರ ದೇವ ಹೊನ್ನಳ್ಳಿ ಅಂತ ತೋರಿಸ್ನಲ್ಲ ಈ ಕಮಾನು, ಇದರಗಡೆ ಇದೇ ದಿಕ್ಕಲ್ಲಿ ಹೋದರೆ ಹೊನ್ನಳ್ಳಿ ಹೆಡ್ ಬಂದರ್ ಬೀಚ್. ಇದು ಹೆಡ್ ಬಂದರ್ ಬೀಚ್ ಹೋಗುತ್ತೆ. ಇದೇ ನೇರವಾಗಿ ಹೀಗೆ ಹೋದರೆ ನೀವು ಹೆಡ್ ಬಂದರ್ಗೆ ನೇರವಾಗಿ ಹೋಗಿ ತಲುಪ್ತೀರಾ.